त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि आयुर्नश्यति पश्यतां प्रतिदिनं यामिक्षयं यौवनं प्रत्यायान्ति गताः पुनर्नदिगताः कालो जगन्नक्षतः लक्ष्मीस्तोयचरङ्गभङ्गचपला विद्युज्जलं जीवितं तस्मान् मां शरणागतं करुणयातु रक्ष रक्षाधुना। अज्ञानतिमिरान्धस्य ज्ञानाञ्जनशलाकया चक्षुः उन्मीलितं येन तस्मै श्रीगुरुवे नमः। आकाशात् पतितं तोयं यथा गच्छति सागरं सर्वदेव नमस्कार ಸದ್ಗುರುಕುಮಾರಂ ಪ್ರತಿಗಚ್ಚ. ಸ್ಮರಣೀಯನಾಗಿರುವ 12ನೇ ಶತಮಾನದ ಬಸವಾದಿ ಸರ್ವ ಶಿವಶರಣರನ್ನ ನನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸುತ್ತಾ ಈ ಬಾಳಿನ ಭಾಗ್ಯಜ್ಯೋತಿಯಾಗಿರುವ ಈ ನಾಡಿನ ಜನರ ಆರಾಧ್ಯ ದೈವವಾಗಿರುವ ಮಹಾತ್ಮ ದುರ್ದುಂಡೇಶ್ವರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಜಗದ್ಗುರು ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೀಠದ ಸಮಸ್ತ ಗುರು ಪರಂಪರೆಗೆ ನತಮಸ್ತಕನಾಗಿ ಸಮಾಜೋದ್ಧಾರಕರು ಸಮಾಜದ ಸಂಜೀವಿನಿ ಆಗಿರುವ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನಿಮ್ಮೆಲ್ಲರ ಬಾಳಿಗೆ ಬದುಕಾಗಿ ಬಂದಿರತಕ್ಕಂಥ ನನ್ನ ಮಾರ್ಗದರ್ಶಕರಾಗಿ ಮಾತೃ ಹೃದಯಗಳಾಗಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಹಿಡಿದಾವರಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರುವ ಪೂಜ್ಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಹಿಡಿದಾವರಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಅಹಲ್ಯಾಬಾಯಿ ತಾಯಿಯ ಪ್ರವಚನದ ಸಂದರ್ಭದಲ್ಲಿ ತಾಯಿ ಅಹಲ್ಯಾಬಾಯಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಪ್ರವಚನದ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರ್ತಕ್ಕಂಥ ಸುರೇಶ್ ಚಂದ್ರಗಿ ಗವಾಯಿಗಳವರಲ್ಲಿ ಅದೇ ತರನಾಗಿ ಅವರಿಗೆ ತಬಲಾ ಸಾಥನ್ನು ನೀಡ್ತಾ ಇರತಕ್ಕಂಥ ಭರತ್ ವಿಟೇಕರ್ ತಬಲಾ ವಾದಕರಲ್ಲಿ ಬಾಳಮ್ಮ ತಾಯಿ ಕಲಾ ಬಳಗದ ಎಲ್ಲ ಶರಣೆಯರಲ್ಲಿ ಹಾಗೂ ನಿಡಸೋಸಿಯ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸಮಸ್ತ ಸದ್ಭಕ್ತರಲ್ಲಿ ಶರಣೆಯರಲ್ಲಿ ಮತ್ತು ತಾಯಿಯರಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆಯಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯಯ್ಯ, ಈಸಕ್ಕಿ ಆಸೆ ನಮಗೇಕಯ್ಯ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಸಲ್ಲದಯ್ಯ. ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಅಂತ ಹೇಳಿ 12ನೇ ಶತಮಾನದಲ್ಲಿ ಆಗಿರುತ್ತೆ. ಆಸೆ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವತ್ತೂ ಬಿಟ್ಟಿದ್ದಲ್ಲ, ಹೌದಿಲ್ರಿ? ಆಸೆ ಇಲ್ಲ ಅಂತ ಹೇಳಿದ್ರೆ ಜೀವನನೇ ಇಲ್ಲ. ಬದುಕಬೇಕು ಅಂತ ಎಲ್ಲ ಜೀವಿಗಳಿಗೂ ಆಸೆ ಇರ್ತದೆ, ಹೌದಿಲ್ರಿ? ಆದ್ರೆ ಬದುಕೋದಕ್ಕೆ ಎಷ್ಟು ಬೇಕು ಅಷ್ಟು ಆಸೆ ಇರಬೇಕು ಅಂತ ಹೇಳ್ತಾರೆ. ಬಹಳಷ್ಟು ಆಸೆ ಇರ್ತದ, ಬಹಳಷ್ಟು ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರೆ ಅತಿ ಆಸೆ ಗತಿಗೆ ಇರುವುದು, ಅತಿಯಾಗಿ ಆಸೆ ಇರಬಾರ್ದು. ಅದಕ್ಕೆ ಹೇಳ್ತಾರ ಅತಿ ಕಾಮ ದಶಗ್ರೀವ, ಅತಿ ಲೋಭಾತ್ ಸುಯೋಧನ, ಅತಿದಾನಾತ್ ಬಲಿರ್ನಷ್ಟ, ಅತಿ ಸರ್ವತ್ರ ವರ್ಜಯೇತ್ ಅಂತ ಚಾಣಕ್ಯ ನೀತಿಯಲ್ಲಿ ಆಚಾರ್ಯ ಚಾಣಕ್ಯ ಹೇಳ್ತಾನೆ. ಆಚಾರ್ಯ ಚಾಣಕ್ಯ ನೀತಿ ಅಂತ ಇದೆ, ಆ ಚಾಣಕ್ಯ ನೀತಿಯಲ್ಲಿ ಈ ಮಾತು ಬರ್ತದೆ. ಅತಿ ಕಾಮ ದಶಗ್ರೀವ, ಅತಿಯಾಗಿರ್ತಕ್ಕಂಥ ಕಾಮನೆಗಳು. ಎಷ್ಟರ ಮಟ್ಟಿಗೆ ಅವನಲ್ಲಿ ಕಾಮನೆ ಇತ್ತು ಅಂತ ಹೇಳಿದ್ರೆ ಎಲ್ಲವೂ ನನ್ನದೇ ಆಗಬೇಕು, ನನಗೇ ಬೇಕು ಅಂತೇಳಿ ಎಷ್ಟರ ಮಟ್ಟಿಗೆ ಆಸೆ ಅವನಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಸರಿ ಅದು ಕತೆ ಕಾಲ್ಪನಿಕ ಇರ್ಬೋದು, ಆದರೆ ಊಹೆಗೆ ಹೋಲಿಸ್ತಾ ಹೋದ್ರೆ ಅದು ಸತ್ಯ ಅಂತ ಅನಿಸ್ತದೆ.
ಭಗವಂತ ಪರಶಿವ ಎಲ್ಲಿರ್ತಾನ್ರಿ? ಭಗವಂತ ನಾವು ಜಟಾಧಾರಿ ಚರ್ಮಾಂಬರಧರ ಅಂತ ನಾವೆಲ್ಲ ಹೇಳ್ತೀವಿ. ಎಲ್ಲಿ ವಾಸವಾಗಿರ್ತಾನವ? ನಿಮಗೆಲ್ಲ ಗೊತ್ತಾಯ್ತು, ಎಲ್ಲಿ? ಸ್ಮಶಾನದಾಗಿರ್ತಾನೆ. ಹೌದಿಲ್ಲ? ಸ್ಮಶಾನದಾಗಿರ್ತಾನೆ. ಅವಾಗ ಒಂದು ಸಾರಿ ಕೈಲಾಸ ಲೋಕದಲ್ಲಿರ್ತಕ್ಕಂಥ ಸ್ಮಶಾನವಾಸಿ ಶಿವನಿಗೆ ಅವನ ಹೆಂಡತಿ ಪಾರ್ವತಿಗೆ ಹೇಳಕತ್ತಿದ್ರಂತ, ಸರಸ್ವತಿ ಲಕ್ಷ್ಮಿ. ಕತೆ ಕಾಲ್ಪನಿಕ ಇರ್ಬೋದು, ಆದರೂ ಇದು ಸತ್ಯ ಅಂತ ಹೇಳಿ ಹೆಂಗೆ ಅನಿಸ್ತದ ಅಂತ ಹೇಳಿದ್ರೆ, ಪಾರ್ವತಿಗೆ ಹೇಳಕತ್ತಿದ್ರಂತ, ನಮ್ಮ ಹತ್ರ ಎಲ್ಲ ಅರಮನೆ ಐತಿ, ನಿನಗೆ ಏನು ಬೇಕು ಕೇಳು, ನಾವು ಕೊಡ್ತೀವಿ ಅಂತ ಹೇಳಿದಾಗ ಪಾರ್ವತಿಗೆ ಬಹಳ ಸಿಟ್ಟು ಬಂದು ಗಂಡನೇ ಕೇಳಿದ್ರಂತ. ಹೆಂಡತಿಯಲ್ಲಿ ಏನು ಕೇಳಿದ್ರು ಮಾಡಬೇಕಲ್ಲ. ಗಂಡನೇ ಕೇಳಿದ್ರಂತ, ಮತ್ತು ಎಲ್ಲರೂ ಅರಮನೆ ಒಳಗಿರ್ತಾರ, ನೀನು ಇಷ್ಟೆಲ್ಲ ಕೇಳಿದವರಿಗೆ ಕೇಳಿದ್ದನ್ನ ಕೊಡ್ತಕ್ಕಂಥವನು ಪರಮಾತ್ಮ ನೀನೇ ಆಗಿದೆಯಾ, ಆದ್ರೆ ನಮ್ದೊಂದು ಅರಮನೆ ಇಲ್ಲ ಅಂತ ಹೇಳಿದ್ರೆ ಹೆಂಗ? ಒಂದು ಅರಮನೆ ಕಟ್ಟಬೇಕು ಅಂತ ಹೇಳಿದ್ರು. ಭಗವಂತ ಹೇಳ್ದ, ಬೇಡ ಅಂತ ಹೇಳಿದ ಪರಮಾತ್ಮ. ಇಲ್ಲ, ಬೇಕು ಅಂತೇಳಿ ಹೆಂಡತಿ ಭಾಳ ಹಠ ಹಿಡಿದ್ಲು ಅಂತ ಹೇಳಿದ್ರ. ಹಿಂಗ ಒಬ್ಬ ಮನ್ಯಾಗ ಬಂಗಾರ ಚೈನ್ ಹಾಕೊಂಡಿದ್ಲು ತಾಯಿ. ಕೇಳಿದ್ವಿ, ಪಕ್ಕದ ಮನೆಯಾಕಿ ಬಂಗಾರ ಚೈನು ಈಕೆ ಹಾಕೊಂಡು ಪಕ್ಕದ ಮನೆಗೆ, ಅದ ಹಾಕೊಂಡ ತಕ್ಷಣ ತೋರಿಸೋದಿರ್ತದೆ ನೋಡ್ರಿ, ಹಂಗೆ ತೋರಿಸ್ಬೇಕು ಅಂತ ಪಕ್ಕದ ಮನೆಗೆ ಹೋದ್ಲು. ಪಕ್ಕದ ಮನೆಗೆ ಹೋದ ತಕ್ಷಣ ಕೇಳಿದ್ಲು, ಆ ಪಕ್ಕದ ಮನೆ ಹೆಣ್ಮಗಳಿಗೆ ಕೇಳಿದ್ಲು, ಬಂಗಾರ ಚೈನ್ ತಗೊಂಡು ಎಷ್ಟು ಬಿತ್ತು ಅಂತ ಕೇಳಿದ್ಲು. ಏನಿಲ್ಲ, 4 ತೊಟ್ಟು ಕಣ್ಣೀರು 2 ಹೊತ್ತು ಉಪವಾಸ ಕೆಡಿದ್ರಿ ಗಂಟೆಗೆ ಅಂತ ಹೇಳಿದ್ವಿ. 4 ತೊಟ್ಟು ಕಣ್ಣೀರು 2 ಹೊತ್ತು ಉಪವಾಸ ಕೆಡಿದ್ದಕ್ಕೆ ಬಂಗಾರ ಚೈನ್ ಬಂತು ಅಂತೇಳಿ ಆಕೆ ಹೇಳಿದ್ಲು ತಾಯಿ. ಹಂಗ ಇಲ್ಲಿ ಪಾರ್ವತಿ ಮಾತು ಕೇಳಬೇಕಲ್ಲ ಅಂತ ಹೇಳಿ ಶಿವ ಆಯ್ತು ಅಂತ ಹೇಳಿದ. ಯಾರಿಗೂ ಏನನ್ನೂ ಕೇಳದೆ ಇರತಕ್ಕಂಥ ಶಿವ ಪರಮಾತ್ಮ ಒಂದು ಸರಿ ಎಲ್ಲ ಕುಶಲಕರ್ಮಿಗಳನ್ನ ಕರೆಸಿ, ನಾನೊಂದು ಅರಮನೆ ಸಿದ್ಧಪಡಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ. ಮತ್ತು ಯಾರಿಗೂ ಏನನ್ನು ಕೇಳದೆ ಇರತಕ್ಕಂಥ ಪರಶಿವ ಪರಮಾತ್ಮ ಅರಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇನ್ನು ಹೆಂಗೆ ರೆಡಿ ಮಾಡಬೇಕು ಅರಮನೆ? ಹೌದಿಲ್ಲ? ಪರಮಾತ್ಮ ಸಾಕ್ಷಾತ್ ಭಗವಂತನೇ ವಾಸವಾಗಿರ್ತಾನ ಅಂತೇಳಿ ಗೊತ್ತಾದ ಮೇಲೆ ಎಲ್ಲ ಕುಶಲಕರ್ಮಿಗಳು ಬಂದು ಎಲ್ಲೂ ಇಲ್ಲದೆ ಇರತಕ್ಕಂಥ ಭವ್ಯವಾಗಿರ್ತಕ್ಕಂಥ ಅರಮನೆಗಳನ್ನ ಇದು ಮಾಡಿದರು. ಕುಬೇರ ತನ್ನ ಹತ್ರ ಇರ್ತಕ್ಕಂಥ ಬಂಗಾರವನ್ನ ಅದಕ್ಕೆ ಕವಚವಾಗಿ ಕೊಡೋದಕ್ಕೆ ಶುರು ಮಾಡಿದ. ಯಾರ ಕಂಬಗಳನ್ನು ಮಾಡ್ತಾರ ಆ ಕಂಬಗಳಿಗೆ ಬಂಗಾರದ ಕವಚಗಳಾಗಬೇಕು, ಮೆಟ್ಟಿಲುಗಳನ್ನು ಮಾಡ್ತಾರ ಮೆಟ್ಟಿಲಿಗೆ ಬಂಗಾರದ ಕವಚಗಳಾಗಬೇಕು ಅಂತೇಳಿ ಕುಬೇರ ಕೊಡಲಿಕ್ಕೆ ಶುರು ಮಾಡಿದ. ಎಲ್ಲರೂ ಸೇರಿ ಒಂದು ಅರಮನೆ, ಭವ್ಯವಾಗಿರ್ತಕ್ಕಂಥ ಅರಮನೆಯನ್ನ ರೆಡಿ ಮಾಡಿದರು. ರೆಡಿ ಮಾಡಿದ ತಕ್ಷಣ ಪಾರ್ವತಿಗೆ ತೋರಿಸಿದ ಅರಮನೆ ಬಹಳ ಅದ್ಭುತವಾಗೈತಿ ಅಂತ ಹೇಳಿ. ಬಹಳ ಅದ್ಭುತವಾಗೈತೆ ಅರಮನೆ ಅಂತ ಹೇಳಿದ ತಕ್ಷಣ ಮತ್ತೆ ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಅಂತ ಮಾಡ್ತಿದ್ರು. ಗೃಹ ಪ್ರವೇಶ ಅಂತ ಮಾಡಬೇಕು, ಆ ಮನೆ ಓಪನಿಂಗ್ ಸಮಾರಂಭ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಹೊಂಟರು. ಎಲ್ಲರನ್ನು ಕರೆಸಿದ್ರು, ಎಲ್ಲ ದೇವಾನ ದೇವತೆಗಳಿಗೆ ಆಹ್ವಾನ ಕೊಟ್ಟರು. ಅದರಲ್ಲಿ ಪರಮ ಭಕ್ತನಾಗಿರ್ತಕ್ಕಂಥ ರಾವಣನಿಗೂ ಆಹ್ವಾನ ಕೊಟ್ಟರು. ಮತ್ತು ಅವನು ಕರಿಬೇಕಲ್ಲ ಎಲ್ಲರೂ. ಮತ್ತೆ ಅಷ್ಟೆಲ್ಲ ದೇವಾನ ದೇವತೆಗಳನ್ನೆಲ್ಲ ಕರೆದಾರ, ಮತ್ತು ಪರಮ ಭಕ್ತರನ್ನು ಕರಿಬೇಕು ಹೆಂಗೆ? ಯಾಕಂದ್ರೆ ಆ ರಾವಣನ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನೇ ಕೊಟ್ಟಿರ್ತಕ್ಕಂಥ ಶಿವ ಅವನನ್ನು ಬಿಟ್ಟು ಮನೆ ಓಪನಿಂಗ್ ಹೆಂಗೆ ಮಾಡ್ತಾನೆ? ಅದಕ್ಕೆ ರಾವಣನ್ನು ಕರೆದ ಭಾರತ ಅಂತ ಹೇಳಿದೆ. ಬಂದುಬಿಟ್ಟು ರಾವಣ ಎಲ್ಲ ನೋಡಿದ. ಎಲ್ಲ ನೋಡಿಬಿಟ್ಟು ಒಂದು ಕಡೆ ಮೂಲಿಗೆ ಹೋಗಿ ನಿಂತ್ಕೊಂಡ. ಬಂದವರೆಲ್ಲ ಭವ್ಯವಾಗಿರ್ತಕ್ಕಂಥ ಭೋಜನ ಸಿದ್ಧವಾಗಿತ್ತು. ಊಟ ಮಾಡ್ಕೊಂಡು ಎಲ್ಲ ಭೋಜನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾವಣ ಒಬ್ಬನ ದೂರದಲ್ಲಿ ನಿಂತಿದ್ದ. ಎಲ್ಲರಿಗೂ ಹೋಗ್ಬೇಕಾದ್ರೆ ಉಡುಗೊರೆ ಅಂತ ಕೊಡ್ತಾರೆ. ಈ ಗೃಹ ಪ್ರವೇಶಕ್ಕೆ ಹೋದ್ರೆ ಅಂತ ಹೇಳಿದ್ರೆ ನಿಮ್ಗೊಂದು ಉಡುಗೊರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಕಾಯಿ ಕೊಡ್ತಾರ, ಕೆಲವೊಂದು ಕಡೆ ಬಟ್ಲ ತರದ್ದು ಕೊಡ್ತಾರ. ಅವರಿಗೆ ಅವರವರ ಶಕ್ತಿಗೆ ಅನುಸಾರವಾಗಿ ಏನೇನೋ ಕೊಡ್ತಾರೆ. ಕೆಲವೊಂದು ಕಡೆ ತಾಂಬೂಲ ಅಂತ ಹೇಳ್ಬಿಟ್ಟು ಎಲ್ಲಿ ಹೇಳಿಕೆ ಅಷ್ಟ ಕೊಡ್ತಾರೆ. ಹಿಂಗೆ ಕೊಡಬೇಕಾದ್ರೆ ಎಲ್ಲರಿಗೂ ಕೊಟ್ಟು ಕಳಿಸಿದ್ರು. ಅದ್ರಾಗ ರಾವಣ ದೂರದಲ್ಲಿ ನಿಂತಿದ್ದ. ಶಿವ ಹೋಗಿ ಕೇಳಿದ, ಪರಮಾತ್ಮ ಹೋಗಿ ಕೇಳಿದ, ಯಾಕೆ ಸುಮ್ಮನೆ ನಿಂತಿ? ನಿನಗೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಎಲ್ಲರೂ ತಾಂಬೂಲವನ್ನು ತಗೊಂಡು ಹೋದ್ರು, ನೀನು ಯಾಕೆ ಸುಮ್ಮನೆ ನಿಂತಿ ಅಂತ ಕೇಳಿದ. ನೀನು ಏನು ಕೇಳಿದ್ರೆ ಕೊಡ್ತೀಯಲ್ಲ ಭಗವಂತ ಅಂತ ಕೇಳಿದ. ಆಯ್ತಪ್ಪ, ಏನು ಬೇಕಾದ ಕೇಳ್ಕೊಡ್ತೀನಿ ಅಂತ ಹೇಳಿದ. ಅವನಿಗೆ ಎಷ್ಟು ಆಸೆ ಇತ್ತು ನೋಡ್ರಿ ರಾವಣನಿಗೆ. ಎಷ್ಟು ವಿಚಾರ ಮಾಡಿದ, ಈ ಅರಮನೆ ಕೊಡು ಅಂತ ಹೇಳಿದ. ಮತ್ ನೋಡ್ರಿ ಪಾರ್ವತಿ ಕಷ್ಟಕ್ಕೆ ಕಟ್ಸ್ಯಾನ ಭಗವಂತ. ಅರಮನೆ ಕೇಳಿದ ತಕ್ಷಣ ಆಯ್ತು ಅಂತ ಹೇಳಿದ. ಆ ಅರಮನೆ ತೊಗೊಂಬಂದು ಲಂಕೆ ಒಳಗೆ ಇಟ್ಟಿದ್ದ. ಅದಕ್ಕೆ ಸ್ವರ್ಣಮಯಿ ಲಂಕ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯಾವುದನ್ನು ಬಿಡ್ತಾ ಅಷ್ಟು ಆಸೆ ಇತ್ತು. ಅತಿಯಾಗಿರ್ತಕ್ಕಂಥ ಆಸೆಯಿಂದ ದಶಗ್ರೀವ 10 ಕಂಠಗಳಿರ್ತಕ್ಕಂಥ ರಾವಣ ಒಂದಲ್ಲ ಒಂದು ದಿನ ನಾಶವಾಗಿ ಹೋಗ್ತಾನೆ. ಅದೇ ತರನಾಗಿ ಮುಂದೆ ಹೇಳ್ತಾರ, ಅತಿ ಲೋಭಾತ್ ಸುಯೋಧನ,
ಅತಿಯಾಗಿರ್ತಕ್ಕಂಥ ಲೋಭ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇದೆಲ್ಲ ಸಾಮ್ರಾಜ್ಯ ನನ್ನದು, ಆದ್ರೆ ಇದು ನನ್ನ ತಮ್ಮಂದ್ರಿಗೆ ಕೊಡಬೇಕು ಅಂತ ಗೊತ್ತಿದೆ, ಆದ್ರೂ ಸಹಿತ ನನ್ನ ಅಣ್ಣನಾಗಿರ್ತಕ್ಕಂಥ ಧರ್ಮರಾಯನಿಗೆ ಇದನ್ನು ಕೊಡಬೇಕು ಅಂತ ಗೊತ್ತಿದೆ, ಆದ್ರೂ ಸಹಿತ ಇನ್ನೂ ಅಷ್ಟು ಕಾಲ ಅನುಭವಿಸಬೇಕು ಅಂತ ವಿಚಾರ ಮಾಡಕತ್ತಿದ್ದನು. ನೀವು ಮಹಾಭಾರತ ಕಥೆ ಕೇಳಿದ್ರಿ, ಅದ್ರೊಳಗೆ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ, ಅವರು ಅಜ್ಞಾತವಾಸದಲ್ಲಿ ಇರಬೇಕಾದ್ರೆ ಒಂದು ದಿನ ಅವ್ರನ್ನೇನಾದ್ರೂ ಗುರುತಿಸಿದ್ರು ಅಂತ ಹೇಳಿದ್ರೆ ಮತ್ತೊಳ್ಳೆ 14 ವರ್ಷ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ, ಇದು ಕಂಟಿನ್ಯೂ ಆಗುತ್ತೆ. ಮತ್ತೆ ಅಜ್ಞಾತವಾಸದಲ್ಲಿ ಇರ್ಬೇಕಾದ್ರೆ ಮತ್ತೊಂದು ಸಾರಿ ಗುರುತಿಸಿದ್ರು, ಯಾರಾದ್ರೂ ಒಬ್ರು ಕೌರವರಲ್ಲಿ ಒಬ್ರು ಗುರುತಿಸಿದ್ರು ಅಂತ ಹೇಳಿದ್ರೆ ಮತ್ತೆ 12 ವರ್ಷ ವನವಾಸ, ಮತ್ತೆ ಹಿಂಗ ಅಜ್ಞಾತವಾಸ ಹಿಂಗಾಗ್ತಿತ್ತು. ಅದಕ್ಕೆ ಅವರು ಯಾವ ವರ್ಷ ಅಜ್ಞಾತವಾಸದಲ್ಲಿ ಇರ್ತಾರ ಅವ್ರನ್ನ ಗುರುತಿಡಿಬೇಕು ಅಂತ ಊರು ತುಂಬ ಓಡಾಡಕತ್ತಿದ್ದವು. ಯಾರು? ದುರ್ಯೋಧನ. ಅದಕ್ಕೆ ಅವನ ಹೆಸರು ಸುಯೋಧನ ಅಂತಾನೆ ಇತ್ತು ಮೊದಲು. ಇತ್ತೀಚೆಗೆ ಅವರು ಮಾಡತಕ್ಕಂತ ದುಷ್ಟ ಕೆಲಸಗಳಿಂದ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ದುರ್ಯೋಧನ ಅಂತ ಕರೀತಾರೆ. ಅವ್ರು ಯಾರಿಗೂ ಮಕ್ಕಳಿಗೆ ದುರ್ಯೋಧನ ಅಂತ ಹೆಸರಿಟ್ಟಿದ್ರು ಇಲ್ಲ, ಅವರಿಗೆ ಸುಯೋಧನ ಅಂತಾನೆ ಇಟ್ಟಿದ್ರು. ದುಶಾಸನಿಗೆ ಸುಶಾಸನ ಅಂತ ಇಟ್ಟಿದ್ರು. ಹಾಗೆ ಎಲ್ಲರಿಗೂ ಸು ಅಂತ ಇತ್ತು. ಅವ್ರು ಮಾಡ್ತಕ್ಕಂಥ ಅವರ ಆಲೋಚನೆಗಳಿಂದ ಅವರಿಗೆ ದುರ್ಗುಣಗಳಿಂದ ದೂ ಅಂತ ಬರ್ಕೋತ ಹೋತು. ಆ 101 ಜನದ ಹೆಸರು ನೋಡ್ರಿ ನೀವು, ಅವರೆಲ್ಲವೂ ಕೂಡ ಒಳ್ಳೇದೇ ಇಟ್ಟಿದ್ರು ಅವ್ರ ತಂದೆ ತಾಯಿ. ಆದ್ರೆ ಆಲೋಚನೆಗಳು ಹೆಂಗಿದ್ವು ಅಂತ ಹೇಳಿದ್ರೆ ಆ ಆಲೋಚನೆ ಮುಖಾಂತರ ಅವ್ರ ಹೆಸರು ಬರೋದಕ್ಕೂ ಶುರುವಾದ. ಹಿಂಗ ಅದಕ್ಕೆ ಮುಂದೆ ಹೇಳ್ತಾರ ಚಾಣಕ್ಯ, ಅತಿದಾನಾತ್ ಬಲಿರ್ನಷ್ಟ. ಸಮಗ್ರ ಭೂಮಂಡಲವನ್ನೇ ಗೆದ್ದಿದ್ದೀನಿ, ಸಮಗ್ರ ಭೂಮಂಡಲ ನನ್ನದಾಗಿದೆ, ಯಾರು ಏನು ಕೇಳಿದ್ರು ಕೊಡ್ತೀನಿ ಅಂತಕ್ಕಂಥ ಒಂದು ಅಹಂಭಾವ ಬಂದಿತ್ತು. ಆ ಅಹಂಭಾವನ ಇಳಿಸಬೇಕು ಅಂತ ಹೇಳಿ ವಿಷ್ಣು ಏನು ಮಾಡಿದ ಅಂತ ಹೇಳಿದ್ರೆ ವಾಮನಾವತಾರದಲ್ಲಿ ಬಂದು 3 ಹೆಜ್ಜೆ ಕೇಳಿದ. ಅದಕ್ಕೆ ಅವ್ರ ಗುರುಗಳು ಬಂದು ದಾನ ಕೊಡಬೇಡ ಅಂತ ಭಾಳ ಒತ್ತಾಯ ಮಾಡಿದ್ರು. ಆದರೂ ಸಹಿತ ಅವ್ನು ದಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀರು ಬಿಡಬೇಕಾದ್ರೆ ಒಂದು ಗುಗ್ಗಿ ಹುಳ ಆಗಿ ಆ ಗಿಂಡಿ ಒಳಗೆ ಕೂತಿದ್ರು ಅಂತಕ್ಕಂಥದ್ದು ಕಥೆ ಕೇಳಿವಿ ನಾವು. ಆದ್ರೆ ಸಮಗ್ರ ಭೂಮಂಡಲ ನಂದೇ ಐತಿ, ನಾನು ಯಾರು ಏನು ಕೇಳಿದ್ರು ಕೊಡ್ತೀನಿ ಅಂತಕ್ಕಂಥ ಅಹಂಕಾರ ಇತ್ತಲ್ಲ, ಅತಿಯಾಗಿರ್ತಕ್ಕಂಥ ಅಹಂಕಾರ ಮುಂದೆ ಅವನ ಅಧಃಪತನಕ್ಕೆ ಕಾರಣವಾಯಿತು. ಅತಿಯಾಗಿ ಈ ರಾಜ್ಯವನ್ನ ಅನುಭವಿಸಬೇಕು ಅಂತ ಇದ್ದ ಸುಯೋಧನನ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ ಅವನಿಗೆ ಏನೂ ಸಿಗದೆ ಇರೋ ತರ ಅವನು ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಹಾಗೆ ಅತಿ ಅಂತಕ್ಕಂಥದ್ದು ತೆಗೆದು ಹಾಕಬೇಕು. ನೋಡ್ರಿ, ಐದಕ್ಕೆ ಲಕ್ಕಮ್ಮನಿಗೆ ಹೇಗೆ ಅನಿಸಿತ್ತು ಅಂತ ಹೇಳಿದ್ರೆ, ಈ ಸಕ್ಕಿ ಆಸೆ ನಮಗೆ ಕೈಯ. ಐದಕ್ಕೆ ಲಕ್ಕಮ್ಮ ಮಾರಾಯ ಅಂತ ಹೇಳಿದ್ರೆ ಅವ್ರು 12ನೇ ಶತಮಾನದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಅಕ್ಕಿಗಳನ್ನ ಆಯ್ಕೊಂಡು ಬಂದು ಅದರಲ್ಲಿ ಪ್ರಸಾದವನ್ನು ಮಾಡಿ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ಮತ್ತೆ ಜಂಗಮರೊಬ್ಬರಿಗೆ ಪ್ರಸಾದವನ್ನು ಮಣಿಸಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ನಿಯಮವನ್ನು ಹಾಕೊಂಡಿದ್ರು. ಎಲ್ಲಿ ಆಯ್ತಿದ್ರು ಅಕ್ಕಿ ಅಂತ ಹೇಳಿದ್ರೆ, ಈ ರಾಜ್ಯದ ರಾಜ್ಯದ ಗೋಡೌನ್ಗಳಿಗೆ ತಂದು ಹಾಕ್ತಿದ್ರು ನೋಡಿ. ರಾಜ್ಯದ ಗೋಡೌನ್ಗಳಿಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಭಂಡಾರಗಳಿಗೆ ಎಲ್ಲ ತಂದು ಹಾಕ್ಬೇಕಾದ್ರೆ ಅಲ್ಲಲ್ಲಿ ಬಿದ್ದಿರ್ತಿದ್ವು. ಅಂದ್ರೆ ಈ ಚೀಲ ಎತ್ತಿಂದ ಮತ್ತೊಂದು ಕಡೆ ಇಡಬೇಕು ಅಂತ ಒಂದಿಷ್ಟು ಅಕ್ಕಿಗಳು ಬಿದ್ದಿರ್ತಿದ್ವು. ಅದರಾಗ ಮತ್ತೆ ಬಿದ್ದವು ಬಾ ಅಂತ ಹೇಳ್ಬಿಟ್ಟು ಒಟ್ಟು ಆರಿಸ್ಕೊಂಡು ಹೋಗ್ತಿರ್ಲಿಲ್ಲ. ಹಕ್ಕಿ ಪಕ್ಷಿಗಳಿಗೆ ಬೇಕಾಗುತ್ತಾ ಅಂತ ಹೇಳಿ ತಮಗೆ ಎಷ್ಟು ಬೇಕಲ್ಲ ಅಷ್ಟ ಒಂದು ಮುಟ್ಟಿಗೆ ಅಷ್ಟು, ನನಗೊಂದು ಮುಟ್ಟಿಗೆ, ನನ್ನ ಹೆಂಡತಿಗೆ ಒಂದು ಮುಟ್ಟಿಗೆ ಅಂತ ಹೇಳ್ಬಿಟ್ಟು ಒಂದ ಮುಟ್ಟಿಗೆ ಅಷ್ಟು ಆರಿಸ್ಕೊಂಡು ಹೋಗ್ತಿತ್ತಂತ ಐದಕ್ಕಿ ಮಾರಾಯ. ಒಂದು ದಿವಸ ಸಮಯ ಬಹಳತ್ತು ಆಗಿತ್ತು. ಬಹಳ ಆದ ತಕ್ಷಣ ಅಕ್ಕಿ ಎಲ್ಲಿ ಬಿದ್ದವ ಅಂತೇಳಿ ಹುಡುಕೊಂಡು ಹೊಂಟಿದ್ದ. ಕಲ್ಯಾಣದ ಮಾರ್ಗದಲ್ಲಿ ಹುಡುಕೊಂಡು ಹೋಗ್ಬೇಕಾದ್ರೆ ಬಸವಣ್ಣ ನೋಡಿದ, ಯಾಕೋ ಮಾರಾಯ ಈ ಕಡೆ ಹೊಂಟಾನ, ಬಹುಶಃ ಇವತ್ತು ಅಕ್ಕಿ ಎಲ್ಲಿ ಸಿಗಲಿಲ್ಲ ಅನ್ಸುತ್ತ, ಹಂಗಾಗಿ ಇಲ್ಲಿ ಹೊಂಟಾನ ಇವ, ಮತ್ತೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಏನ್ ಮಾಡಿದ ಅಂತ ಹೇಳಿದ್ರೆ ತನ್ನ ಮನೆ ಕೊಟ್ಟರೆ ತಗೊಳ್ಳೋದಿಲ್ಲ. ಇಲ್ಲಪ್ಪ ಇದಿಷ್ಟು ಅಕ್ಕಿ ತಗೊಂಡು ಇವತ್ತು ಪ್ರಸಾದ ಮಾಡಿ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ ಅಂತ ನಿಷ್ಠಾವಂತ ಭಕ್ತ ಇನ್ನು ಅಕ್ಕಿ ಹುಡ್ಕೊಂಡು ಹೋಗಿ ಮನೆಗೆ ಹೋಗಿ ಪ್ರಸಾದ ಮಾಡ್ಬೇಕು ಅಂದ್ರೆ ಬಹಳ ಸಮಯ ಹಿಡಿತದ. ಹಾಗಾಗಬಾರ್ದು ಅಂತ ಹೇಳಿ ಏನ್ ಮಾಡಿದ ಅಂತ ಹೇಳಿದ್ರೆ ಅವನ ಮನೆ ಅಂಗಳದ ಹೊರಗೆ ಒಂದು ಸ್ವಲ್ಪ ಕಿಟಕಿಯಾಗಿಂದ ಒಂದು ಮುಟ್ಟಿಗೆ, 1-2 ಮುಟ್ಟಿಗೆ ಅಕ್ಕಿ ಚೆಲ್ಲಿದ್ದ. ಅಕ್ಕಿ ಚೆಲ್ಲಿದ ತಕ್ಷಣ ಈ ವ್ಯಕ್ತಿ ಮುಂದೆ ಬಂದು ನೋಡ್ತಾನ, ಅಕ್ಕಿ ಬಹಳಷ್ಟು ಬಿದ್ದಿತ್ತು. ಪಕ್ಕದಲ್ಲಿ ನೋಡ್ತಾನ, ಭಕ್ತಿ ಭಂಡಾರಿ ಬಸವಣ್ಣನ ಮನೆ. ಬಸವಣ್ಣನ ಮನೆಯಿಂದ ಬಂದಿರತಕ್ಕಂಥ ಮಹಾಪ್ರಸಾದ ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಧನ್ಯ ಅಂತಕ್ಕಂಥದ್ದು ಭಾವಿಸ್ಕೊಂಡು ಎಲ್ಲ ಅಕ್ಕಿನ ಒಂದು ಕಾಳನ್ನು ಬಿಡದೆ ಎಲ್ಲ ಅಕ್ಕಿ ತಗೋತಾನೆ. ಯಾಕ? ಯಾವತ್ತೂ ಆಸೆ ಪಟ್ಟವನಲ್ಲ. ಆದ್ರೆ ಬಸವಣ್ಣನ ಮನೆಯಿಂದ ಬಂದಿರತಕ್ಕಂಥ ಪ್ರಸಾದ, ಎಲ್ಲರೂ ಅವನ ಮನೆ ಹತ್ರ ಪ್ರಸಾದಕ್ಕಾಗಿ ಕಾಯ್ತಾ ಇದ್ರೆ ಬಸವಣ್ಣನೇ ನನಗೆ ಇಷ್ಟು ಕೊಟ್ಟಾನ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಭಗವಂತನೇ ನನಗೆ ಒದಗಿಸಿ ಕೊಟ್ಟಾನ, ಆ ಪ್ರಸಾದವನ್ನು ಸ್ವೀಕಾರ ನಾನು ಮಾಡಬೇಕು ಅಂತಕ್ಕಂಥ ಭಾವದಿಂದ ಎಲ್ಲ ಅಕ್ಕಿ ತಗೊಂಡು ಹೋಗ್ತಾನೆ. ತಗೊಂಡು ಹೋಗಿ ಲಕ್ಕಮ್ಮನ ಕೈಯಾಗಿ ಕೊಡ್ತಾನೆ.
ಕೊಟ್ಟ ತಕ್ಷಣ ಆಕೆ ನೋಡ್ತಾಳೆ, ಇವತ್ತ್ಯಾಕೆ ಇಷ್ಟು ಅಕ್ಕಿ ತೊಗೊಂಬಂದಿರಿ ಅಂತ ಕೇಳ್ತಾಳೆ. ಇಲ್ಲ, ಬಸವಣ್ಣನ ಮನೆಯ ಮಹಾಪ್ರಸಾದ ಇದು, ಬಸವಣ್ಣನ ಮನೆ ಹತ್ರ ಇದೆಲ್ಲ ಇತ್ತು ಅಂತ ಹೇಳಿದಾಗ ಆಕೆ ಎಷ್ಟು ಚಂದ ಮಾತಾಡ್ತಾಳೆ, ಗಂಟೆಗೆ ಹೆಂಗೆ ತಿಂತಾಳೆ ನೋಡಿ. ಆಸೆ ಎಂಬುದು ಅರಸರಿಗಿರಬೇಕು, ಆಸೆ ಅಂತಕ್ಕಂಥದ್ದು ಕ್ಷತ್ರಿಯರ ಗುಣವಾಗಿರಬೇಕು. ಆದರೆ ನೀನು ಅತಿಯಾಗಿ ಆಸೆ ಪಟ್ಟು ಬಸವಣ್ಣನ ಮನೆ ಪ್ರಸಾದ ಆದ್ರೇನು, ಬಸವಣ್ಣನ ಮನೆಯಿಂದ ಬಂದಿರತಕ್ಕಂಥ ಅಕ್ಕಿಗಳಾದ್ರೇನು, ಹಕ್ಕಿ ಪಕ್ಷಿಗಳನ್ನು ತಿನ್ನುವುದಲ್ಲಂತವನ ಅದನ್ನ ಯಾಕೆ ತೊಂಬರಕೊಂಡಿದ್ರಿ? ಈಶ್ವರನಪ್ಪ ಭಗವಂತ ಇಷ್ಟಪಡೋದಿಲ್ಲ. ಇದು ವಾಪಸ್ಸು ಎಲ್ಲಿತ್ತ ಅಲ್ಲೇ ಹಕ್ಕಿ ಪಕ್ಷಿಗಳಿಗೆ ಕೊಟ್ಟು ಬರ್ರಿ, ನಮಗೆ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತಕ್ಕಂಥ ಭಾವನೆಯನ್ನ ಯಾರು ತುಂಬಿದ್ರು? ಐದಕ್ಕಿ ಲಕ್ಕಮ್ಮ ಆ ಭಾವನೆ, ಅಂದ್ರೆ ಒಂದಿಷ್ಟು ಹೆಚ್ಚಿಗೆ ಬೇಡ ಅಂತಕ್ಕಂಥ ಭಾವವನ್ನು ತುಂಬಿದ್ರು. ಅದೇ ತರನಾಗಿ ಅಹಲ್ಯಾಬಾಯಿ ಕಥೆಯಲ್ಲೂ ಕೂಡ ಇದೇ ಪ್ರಸಂಗ ಒಂದು ಬರ್ತದೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಅಂತ ಹೇಳ್ತಾರೆ. ಆಸೆ ಅಂತಕ್ಕಂಥದ್ದು ಯಾರಿಗಿರಬೇಕು? ರಾಜರಿಗಳಿಗಿರಬೇಕು. ನಮ್ಮೆಲ್ಲ ಶಿವಭಕ್ತರಿಗೆ ಇರಬಾರ್ದು, ಪರಮಾತ್ಮನ ಆರಾಧನೆಯನ್ನ ಮಾಡ್ತಕ್ಕಂಥವ್ರಿಗೆ ಇರಬಾರ್ದು. ಯಾರಿಗಾದ್ರೂ ರೋಷ ಅಂತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ಅದು ಯಾರಿಗಿರ್ಬೇಕು ಅಂತ ಹೇಳಿದ್ರೆ ಅದು ಯಮದೂತರಿಗಿರ್ಬೇಕು, ಇವನನ್ನ ತಗೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ನಿಯಮ ಅದು ಭಗವಂತನಿಗೆ. ಆದ್ರೆ ಅಜಾತರಿಗೆ ಅದಲ್ಲ. ಭಗವಂತನಿಗೆ ಯಾರ ಮೇಲೆ ರೋಷ ಇರೋದಿಲ್ಲ. ಭಗವಂತ ಯಾರ ಮೇಲೆ ಸಿಟ್ಟು ಪಡ್ತಾನ್ರಿ? ನಾವು ಸುಮ್ಮನೆ ಹೇಳ್ತೀವಿ ಆಕಾಶ ನೋಡ್ಕೊಂಡು, ಯಾಕಪ್ಪ ನನ್ನ ಮೇಲೆ ಕರುಣೆ ಬಂದಿಲ್ಲ ಅಂತೇಳಿ, ಹೌದಿಲ್ಲ? ಆದ್ರೆ ಭಗವಂತ ನಮಗೆ ಒಳ್ಳೆಯದನ್ನ ಮಾಡಿರ್ತಾನ, ಒಳ್ಳೆ ಬುದ್ಧಿನ ಕೊಟ್ಟಿರ್ತಾನ. ನಾವು ಮಾಡ್ತಕ್ಕಂಥ ಕೆಲಸಗಳಿಂದ ನಮಗ ತೊಂದರೆ ಆಗಿರ್ತಾವ, ಅದನ್ನ ಬಿಟ್ಟು ನಾವು ಭಗವಂತ ಕೇಳ್ತಿರ್ತೀವಿ. ಭಗವಂತ ಯಾರಿಗೂ ಸಿಟ್ಟು ತೋರಿಸೋದಿಲ್ಲ, ಭಗವಂತ ಯಾರ ಮೇಲೇನೂ ಕ್ರೋಧವನ್ನ ತೋರಿಸೋದಿಲ್ಲ, ಕೋಪ ತೋರಿಸೋದಿಲ್ಲ. ಹೀಗಿರ್ಬೇಕಾದ್ರೆ ಇಂಥ ಒಂದು ಪ್ರಸಂಗ ಆಸೆ ಅಂತಕ್ಕಂಥದ್ದು ಹೇಗೆ ಅಲ್ಲಿ ಶಿವಭಕ್ತರಿಗೆ ಇರಬಾರ್ದು ಅಂತ ಹೇಳಿ ಐದಕ್ಕೆ ಲಕ್ಕಮ್ಮ ಹೇಳಿದ್ದು, ಯಾವ ತರ ಮೊಳಗೆ ಮಾದಯ್ಯನಿಗೆ ಮಹಾದೇವಿ ಹೇಳ್ತಾನೆ ನೋಡ್ರಿ. ಅವನ ಎಂತ ಇದು ಅಂತ ಹೇಳಿದ್ರೆ, ಮೊಳಗೆ ಮಾದಯ್ಯನ ಕಥೆ ಬಹಳ ವಿಶೇಷವಾಗಿರುತ್ತೆ. ಅವನು ಕಾಶ್ಮೀರದ ಭೂಪಾಲನಾಗಿದ್ದ, ಮಾದರಸ ಅಂತೇಳಿ, ಮಹಾದೇವಮ್ಮ ಮಾದರಸ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಶ್ಮೀರದ ಭೂಪಾಲನಾಗಿರ್ತಕ್ಕಂಥವನು ಮಾದರಸ ಎಲ್ಲವನ್ನ ತ್ಯಜಿಸಿ ಕಲ್ಯಾಣಕ್ಕೆ ಬಂದಿರ್ತಾನೆ. ಅದು ಸಂದರ್ಭ ಬಂದಾಗ ಮತ್ತೆ ಹೇಳ್ತೀವಿ. ಎಲ್ಲವನ್ನ ತ್ಯಜಿಸಿ ತನ್ನ ಸಾಮ್ರಾಜ್ಯವನ್ನ ತ್ಯಜಿಸಿ ಕಲ್ಯಾಣಕ್ಕೆ ಬಂದಿರ್ತಾನ. ಆದ್ರೆ ಒಂದು ದಿವಸ ಕುತ್ಕೊಂಡು ಮಹಾದೇವಿ ಹೇಳಬೇಕಾದ್ರೆ ಹೇಳ್ತಾನ, ಭಗವಂತನ ದಯೆ ಆಗಿಬಿಟ್ರೆ ಸಾಕು, ಭಗವಂತನ ಹತ್ರ ಮುಕ್ತಿ ಆಗಿಬಿಟ್ರೆ ಸಾಕು ಅಂತ ಹೇಳಿದಾಗ ಅಕ್ಕಿ ಎಷ್ಟು ಚಂದ ಹೇಳ್ತಾರೆ. ಭಗವಂತನಿಗೆ ನಾವು ನಿಷ್ಕಲ್ಮಶವಾಗಿ ಪೂಜೆಯನ್ನು ಸಲ್ಲಿಸಬೇಕೇ ಹೊರತು ಭಗವಂತನ ಹತ್ರ ನಾವು ಮುಕ್ತಿ ಆಗಬೇಕು ಅನ್ನೋ ಆಸೆನೂ ಇರಬಾರ್ದು ಅಂತ ಹೇಳಿ ಆ ಮಹಾದೇವಿ ಆ ಮೊಳಿಗೆ ಮಾರಾಯಣಿಗೆ ಹೇಳ್ತಾಳೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಇತ್ತು. ಈ ರೀತಿ ಒಂದು ದಿವಸ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ತನ್ನ ಮನೆಯಲ್ಲಿ ಲೆಕ್ಕಪತ್ರಗಳ ವ್ಯವಹಾರವನ್ನು ನೋಡ್ತಾ ಇರ್ತಾರೆ. ಆ ಲೆಕ್ಕಪತ್ರಗಳ ವ್ಯವಹಾರವನ್ನು ನೋಡ್ತಾ ಇರಬೇಕಾದ್ರೆ ಗಂಡ ಮತ್ತೆ ಮಾವ ಎಲ್ಲರೂ ಯುದ್ಧಕ್ಕೆ ಹೋಗಿರ್ತಾರ, ಒಂದೊಂದು ಕಡೆ ಯುದ್ಧವನ್ನ ಮಾಡೋದಕ್ಕೆ ಹೋಗಿರ್ತಾರ. ರಾಜ್ಯದ ವಿಸ್ತರಣೆಗಾಗಿ ಬಹಳಷ್ಟು ಕಡೆ ಹೋಗಿರ್ತಾರ, ಯುದ್ಧಕ್ಕೆ ದೂರದಲ್ಲಿ ಹೋಗಿರ್ತಾರ. ಅಲ್ಲಿಂದ ಮಾವನಾಗಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ಗೆ ಮಲ್ಹಾರ್ ರಾವ್ ಪತ್ರ ಬರೆದ ಮುಖಾಂತರ ಯಾವ ತರದ ನಿಯಮಗಳನ್ನ ನೀನು ಪಾಲನೆ ಮಾಡಬೇಕು, ಯಾವ ತರದ ಹಣಕಾಸಿನ ವ್ಯವಹಾರವನ್ನ ಯಾವ ತರ ನೋಡ್ಕೊಳ್ಬೇಕು ಅಂತ ಪತ್ರಗಳ ಮುಖಾಂತರ ತಿಳಿಸ್ತಾ ಇರ್ತಾರೆ ಮಲ್ಹಾರ್ ರಾವ್. ಈ ತರ ಇರ್ಬೇಕಾದ್ರೆ ಒಂದು ದಿವಸ ಅವಳು ಲೆಕ್ಕಪತ್ರದ ವಿಚಾರಣೆಯನ್ನ ಮಾಡ್ತಾ ಇರ್ಬೇಕಾದ್ರೆ ದೂರದ ದ್ವಾರ ಭಾಗದ ಹತ್ರ ಬಂದು ಒಂದು ಹೆಣ್ಮಗಳು ಗಲಾಟೆ ಮಾಡ್ತಿರ್ತಾರೆ. ಗಲಾಟೆ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಗಲಾಟೆ ಮಾಡ್ತತಿ ಅಂತೇಳಿ ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಾಳ. ಒಂದು ಹೆಣ್ಣು ಒಳಗೆ ಹೋಗಬೇಕು ಅಂತ ಹೇಳಿ ನಾವು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ದ್ವಾರಪಾಲಕ ಏನಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಆ ದ್ವಾರಪಾಲಕರಿಗೆ ಹೇಳಿ ಆ ಹೆಣ್ಣುಗಳನ್ನ ಒಳಗೆ ತಗೊಂಡ್ಬರ್ರಿ ಅಂತ ಹೇಳ್ತಾರೆ. ಯಾವ ಒಂದು ಖಜಾನೆಯ ಹತ್ತಿರ ನಿಂತ್ಕೊಂಡು ಲೆಕ್ಕಪತ್ರದ ವ್ಯವಹಾರಗಳನ್ನು ನೋಡ್ತಾ ಇದ್ದು ಅದೇ ಜಾಗಕ್ಕ ಆ ಹೆಣ್ಣು ಮಗಳು ಬರ್ತಾಳೆ. ಬಂದು ಹೇಳ್ತಾಳೆ, ಏನಮ್ಮ ನಿನ್ನ ಹೆಸರು, ಯಾಕೆ ಬಂದಿ ಅಂತ ಕೇಳಿದಾಗ, ಇಲ್ಲ ನಾನು ಇದೇ ರಾಜ್ಯದವಳು, ಇದೇ ರಾಜ್ಯದಲ್ಲಿ ನನ್ನದೊಂದು ಪುಟ್ಟ ಮನೆಗೆ ನನ್ನ ಗಂಡ ತೀರಿ ಹೋಗಿ 1 ತಿಂಗಳಾಯಿತು, ನಾನೊಬ್ಬಳ ವಿಧವೆ ಆಗಿದ್ದೀನಿ. ಆದರೆ ನನ್ನಲ್ಲಿ ಬಹಳಷ್ಟು ಆಸ್ತಿ ಇದೆ. ನನ್ನ ಗಂಡ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿ ಆಸ್ತಿ ಮಾಡಿಟ್ಟಾನ. ಆ ಆಸ್ತಿನ ಈ ರಾಜ್ಯಕ್ಕೆ ದಾನ ಕೊಡಬೇಕು ಅಂತ ನಾನು ಬಂದೀನಿ ಅಂತ ಹೇಳ್ತಾನೆ. ಆ ಗಂಗೂಬಾತ್ ಆರ್ತಿ ಅಂತ ಇರ್ತಾನೆ ಅಲ್ಲಿ ಪಕ್ಕದಲ್ಲಿ, ಅವನು ವಿಚಾರ ಮಾಡ್ತಾನೆ ಎಷ್ಟು ಆಸ್ತಿ ಇರ್ಬೋದು, ಅದಕ್ಕೆ ಇನ್ನು ನನಗೆ ಆರ್ಡರ್ ಮಾಡ್ಬೋದು. ಏನಂತ,
ದಾನ ಪತ್ರವನ್ನ ಅವಳು ಕೊಡೋದಕ್ಕೆ ಸಿದ್ಧರಿದ್ದಾಳೆ. ಅದಕ್ಕೋಸ್ಕರ ಪತ್ರವನ್ನ ರೆಡಿ ಮಾಡ್ರಿ ಅಂತ ಹೇಳಿ ಅಹಲ್ಯಾಬಾಯಿ ಆರ್ಡರ್ ಮಾಡ್ಬೋದು ಅಂತೇಳಿ ಅವ ವಿಚಾರ ಮಾಡ್ಕೊಂಡು ನಿಂತಿದ್ದ. ಆ ಸಂದರ್ಭದಲ್ಲಿ ಅವಳು ಹೇಳ್ತಾಳ, ಹೌದಾ, ಒಂದು ನಿಮಿಷ ಕೂತ್ಕೋ, ಸ್ವಲ್ಪ ಪ್ರಸಾದ ಮಾಡಿದ್ರು, ಊಟ ಮಾಡಿದಂತ ಅವಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಿಧಾನವಾಗಿ ಕೇಳ್ತಾಳೆ. ಅವಾಗ ಅಷ್ಟೊತ್ತಿಗೆ ಆಲ್ರೆಡಿ ಅವ ಪತ್ರ ತೊಗೊಂಡ್ಬರ್ತಾನೆ ಬರಿಬೇಕು ಅಂತೇಳಿ. ತೊಗೊಂಬಂದಾಗ ಬೇಡ ಅಂತ ಹೇಳ್ತಾಳೆ. ಯಾಕಂತ ಕೇಳ್ತಾನ ಅವನು. ಏನು ಬೇಡ, ನೀನು ಸುಮ್ಮನೆ ಇರೋ ಅಂತೇಳಿ ಅವನಿಗೆ ಹೇಳ್ತಾಳ ತನ್ನ ಗುಮಾಸ್ತನಿಗೆ. ಅವಳನ್ನ ಮುಂದೆ ಕುಂದಿರಿಸ್ಕೊಂಡು, ನಿನಗೆ ಯಾಕೆ ರಾಜ್ಯಕ್ಕೆ ಕೊಡಬೇಕು ಅನಿಸಾಗುತ್ತೆ? ಇಲ್ಲ, ನನ್ನ ಗಂಡನ ಸಹೋದರರಿದಾರ, ಬಂಧು ಮಿತ್ರರು ಏನಿದಾರಲ್ಲ ಅವರೆಲ್ಲ ನನ್ನ ಮಕ್ಕಳನ್ನ ದತ್ತು ತಗೋ ಅಂತೇಳಿ ಬಹಳ ಒತ್ತಾಯ ಮಾಡಕತ್ತಾರ. ನನಗೆ ಯಾರ ಮಕ್ಕಳನ್ನ ದತ್ತು ತಗೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ರಾಜ್ಯಕ್ಕೆ ಕೊಡ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಅವ್ರು ಯಾರು ಸಹಿತ, ಅವ್ರು ಯಾರ ಮಕ್ಕಳು ಸಹಿತ ಒಳ್ಳೆ ಮಾರ್ಗದಲ್ಲಿ ಯಾರೂ ಇಲ್ಲ. ಬೇರೆ ಸಣ್ಣ ವಯಸ್ಸಿನಲ್ಲೇ ಬೇರೆ ಬೇರೆ ವ್ಯಸನಗಳಿಗೆ ದಾಸರಾಗಿದ್ದಾರೆ. ಹಾಗಾಗಿ ನನಗೆ ಅವ್ರಿಗೆ ಯಾರಿಗೂ ಕೊಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ಹಾಗಾದ್ರೆ ನಿನ್ನ ಆಸ್ತಿಯನ್ನೆಲ್ಲ ಯಾರಿಗೆ ಕೊಡಬೇಕು ಅಂತ ಬಯಸಿದೀಯ? ನಾನು ನನ್ನ ಮನೆ ಕೆಲಸದವಳ ಮಗನಿಗೆ ಕೊಡಬೇಕು ಅಂತಿದ್ದೀನಿ. ಯಾಕಂತ ಹೇಳಿದ್ರೆ ಅವನಿಗೆ ಸನ್ನಡತೆ ಇದೆ, ಒಳ್ಳೆ ಗುಣಗಳನ್ನ ಅವನು ತುಂಬಿಕೊಂಡಿದ್ದಾನೆ, ಅವನಿಗೆ ನಾನು ಕೊಡಬೇಕು ಅಂತ ಇಷ್ಟ ಐತಿ. ಇದನ್ನ ಯಾರು ನನ್ನ ಬಂಧು ಮಿತ್ರರು ಒಪ್ಕೊಳ್ತಾ ಇಲ್ಲ. ನನ್ನ ಮನೆಯವರ ಕಡೆಯಿಂದ, ಗಂಡನ ಕಡೆಯಿಂದ ಬಂಧು ಮಿತ್ರರು ಯಾರೂ ಇದನ್ನು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ನನಗೆ ಬಹಳ ಕಷ್ಟ ಆಗಿಬಿಟ್ಟಿದೆ, ಇದನ್ನು ರಾಜ್ಯಕ್ಕೆ ಕೊಟ್ಟುಬಿಡ್ತೀನಿ ಅಂತ ಹೇಳಿದಾಗ, ಯಾರು ಅಡ್ಡಿ ಬರ್ತಾರೆ ನಾನು ನೋಡ್ತೀನಿ, ನೀನು ಅವನನ್ನು ದತ್ತು ಸ್ವೀಕಾರ ಮಾಡು ಅಂತ ಹೇಳ್ತಾನೆ. ಯಾರ ರಾಜ್ಯಕ್ಕೆ ಆಸ್ತಿ ಬೇಡ ಅಂತ ಹೇಳಿ ಇತಿಹಾಸ ಎಲ್ಲೂ ಇಲ್ಲ. ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಅದಕ್ಕೆ ವಿರುದ್ಧವಾಗಿ. ಯಾಕ ಕೊಡ್ತಕ್ಕಂಥ ದಾನ ಅದು ಸತ್ಪಾತ್ರದ್ದಾಗಿರಬೇಕು. ಈ ವಿಷಯವನ್ನು ತಿಳಿದಿರ್ತಕ್ಕಂಥ ಗುಮಾಸ್ತ ಗಂಗೂಬಾತ ಅತ್ಯ ಹೇಳ್ತಾನೆ. ಮುಂದೆ ಹೋಗಿ ಮಲ್ಹಾರರಾವ್ ಬಂದ ತಕ್ಷಣ ನಡೆದ ವಿಷಯವನ್ನು ಹೇಳ್ತಾರೆ. ಅಷ್ಟರೊಳಗಡೆ ಆಗಲೇ ಅವನಿಗೆ ದತ್ತುಪುತ್ರನನ್ನ ತಗೊಳ್ಳೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು, ಅಲ್ಲಿ ಹೋಗ್ತಕ್ಕಂಥ ಪುರೋಹಿತರು ಯಾರ್ಯಾರು ಎಲ್ಲವೂ ವ್ಯವಸ್ಥೆ, ಹೋಮ ಹವನಾದಿಗಳೆಲ್ಲ ವ್ಯವಸ್ಥೆ ಮಾಡ್ತಾಳ. ಆ ದತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಸಹಿತ ಆ ಮನೆಯ ಸುತ್ತ ಸೈನಿಕರು ನಿಲ್ಲುವಂತೆ ಮಾಡಿ, ಯಾರೂ ಕೂಡ ಅದಕ್ಕೆ ಅಡ್ಡಿ ಮಾಡದೇ ಇರೋ ಹಾಗೆ ಮಾಡಿ, ಆ ಮಗುವಿನ ಹೆಸರಲ್ಲಿ ಎಲ್ಲ ಕಾಗದ ಪತ್ರಗಳನ್ನ ಮಾಡಿಸೋದನ್ನ ಅವಳು ಆ ಹೆಜ್ಜೆಯನ್ನು ಹಿಂದೆ ಸರಿಯೋದಿಲ್ಲ. ಇದೆಲ್ಲ ನಡೆದ 4-5 ದಿನ ಆಗಿರ್ತದೆ. ಮಲ್ಹಾರರಾವ್ ಬರ್ತಾನೆ. ಬಂದ ತಕ್ಷಣ ನಡೆದಿರ್ತಕ್ಕಂಥ ಸಂಘಟನೆಯನ್ನು ಆ ಗುಮಾಸ್ತನಾಗಿರ್ತಕ್ಕಂಥವನು ಮಲ್ಹಾರರಾವ್ಗೆ ತಿಳಿಸ್ತಾನೆ. ಮಲ್ಹಾರರಾವ್ಗೆ ಹೀಗೆ ಒಂದು ಹೆಣ್ಮಗಳು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳು ತನ್ನ ಒಂದಿಷ್ಟು ಆಸ್ತಿಯನ್ನ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂತ ಬಂದಾಗ, ನಿಮ್ಮ ಸೊಸೆ ಆಗಿರ್ತಕ್ಕಂಥವಳು ಈ ಥರ ಮಾಡಿದ್ಲು ಅಂತ ಹೇಳಿದಾಗ ಅವರಿಗೂ ಒಂದು ಸರಿ ಯೋಚನೆ ಮಾಡ್ತಾರೆ, ಯಾಕೆ ಹೀಗೆ ಮಾಡಿರ್ಬೋದು, ಏನಾದರೂ ಒಂದು ಮಹತ್ವ ಇರ್ತಕ್ಕಂಥ ಕಾರಣ ಇರ್ಬೋದು, ಅವಳನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿರ್ತಕ್ಕಂಥವ್ರು ಅಹಲ್ಯಾಬಾಯಿಗೆ ಕೇಳ್ತಾರೆ, ಯಾಕೆ ನೀನು ಹೀಗೆ ಮಾಡಿದೆ? ರಾಜ್ಯದ ಬೊಕ್ಕಸಕ್ಕೆ ಬರ್ತಕ್ಕಂಥ ಹಣವನ್ನಾಗಲಿ, ಆಸ್ತಿಯನ್ನಾಗಲಿ, ಸಂಪತ್ತನ್ನಾಗಲಿ ಅದನ್ನ ಯಾಕೆ ಬರ್ದೇ ಇರೋ ಥರ ತಡದೆ ಅಂತ ಕೇಳಿದಾಗ ಅವಳು ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾಳ. ಯಾವುದು ನಮ್ಮ ರಾಜ್ಯ ಕಷ್ಟಪಟ್ಟು ದುಡಿದಿರ್ತಕ್ಕಂಥದ್ದು ಪ್ರಜೆಗಳಿಗೆ ಕೊಡೋದಕ್ಕೋಸ್ಕರ ನಾವು ಇಟ್ಟಿರ್ತೀವಿ, ಅದೇ ಪ್ರಜೆಗಳಿಂದ ಸ್ವೀಕಾರ ಮಾಡಿ ಮತ್ತೆ ಪ್ರಜೆಗಳಿಗೆ ಕೊಟ್ರಿ ಏನು? ಪ್ರಜೆಗಳು ಯಾವುದಾದ್ರೂ ಒಂದು ವ್ಯಾಪಾರವನ್ನು ಮಾಡಬೇಕಾದ್ರೆ ವ್ಯಾಪಾರಸ್ಥರು ಬೇರೆ ಗ್ರಾಮಗಳಿಂದ ಬಂದಾಗ ನಮ್ಮ ತೆರಿಗೆಯನ್ನು ಕೊಟ್ಟಿರ್ತಾರ, ಅದನ್ನು ತಗೊಂಡು ನಾವು ಪ್ರಜೆಗಳಿಗೆ ಖರ್ಚು ಮಾಡ್ತೀವಿ. ಅದನ್ನು ಬಿಟ್ಟು ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ನಮ್ಮ ಸ್ವಂತಕ್ಕಾಗಲಿ ಅಥವಾ ಬೇರೆಯದಕ್ಕೆ ಬಳಸೋದಲ್ಲ. ದಾನ ಕೊಟ್ಟವರಿಗೂ ಒಂದು ಸಂತೃಪ್ತಿಯ ಭಾವನೆ ಇರಬೇಕು. ಅವಳು ಕೊಡ್ತಾ ಇರ್ತಕ್ಕಂಥ ಯಾವ ಭಾವನೆಯಿಂದ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ನಾನು ಇದು ಯಾರೂ ಸಹಿತ ನನ್ನ ಸಂಬಂಧಿಕರು ಯಾರೂ ನನಗ ಹಿಡಿಸ್ತಾ ಇಲ್ಲ ಅಂತೇಳಿ ಒಳ್ಳೆ ಮಾರ್ಗದಲ್ಲಿ ಸೇರಬೇಕು, ಒಬ್ಬನ ಕೈಯಲ್ಲಿ ಸೇರಬೇಕು ಅಂತಕ್ಕಂಥ ಆಸೆ ಅವಳಲ್ಲಿತ್ತು. ಅದನ್ನ ಅರ್ಥಕೊಂಡು ಅವಳ ಮನೋಭಾವನೆಯಂತೆ ಅವಳು ಯಾರಿಗೆ ಆಸ್ತಿ ಮಾಡ್ಬೇಕಂತಿದ್ರಲ್ಲ ಅವನಿಗೆ ಆಸ್ತಿ ಬರೋ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಅಹಲ್ಯಾಬಾಯಿ ಮಾವನಿಗೆ ಹೇಳಿದಾಗ ಮಾವು ಬಹಳ ಸಂತೋಷ ಪಡ್ತಾನೆ. ಇಷ್ಟೆಲ್ಲ ಎಷ್ಟು ಸಂತೋಷ ಪಡ, ಇಂಥ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬಿಟ್ಟು ಮಲ್ಹಾರರಾವ್ ಬಹಳ ಸಂತೋಷ ಪಡ್ತಾನೆ. ಬಹಳ ಸಂತೋಷ ಪಟ್ಟ ಮೇಲೆ ಅವಳು ಕೇಳ್ತಾಳೆ, ಇದೆಲ್ಲವೂ ಕೂಡ ತಮ್ಮ ಪತ್ರಗಳ ಮೂಲಕ ಬಂದಿರತಕ್ಕಂಥ ವಿದ್ಯೆಗಳು ನೀವೆಲ್ಲ ಹೇಳಿಕೊಡ್ತಿದ್ರಲ್ಲ, ಅದು ಮತ್ತೆ ನಾನು ಕಲ್ತಿರ್ತಕ್ಕಂಥ ಯುದ್ಧ ಕಲೆಗಳನ್ನು ಕೂಡ ಎಲ್ಲ ಕಲ್ತಿದ್ದೀನಿ, ನಿಮಗೆ ಗುರು ಕಾಣಿಕೆ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಹಳಷ್ಟು ನೋವಿದೆ. ಆ ಬಹಳಷ್ಟು ನೋವಿದೆ, ಅದನ್ನ ಗುರು ಕಾಣಿಕೆ ಏನು ಕೊಡಲಿ ಅಂತ ಕೇಳ್ತಾರೆ. ಆದರೆ ಗುರು ಕಾಣಿಕೆ ಕೊಡತಕ್ಕಂಥ ಸ್ಥಳದಲ್ಲಿ ನಾನಿಲ್ಲ,
ಯಾಕಂತ ಹೇಳಿದ್ರೆ ನಾನು ಬೇರೆಯವನ ಮನೆಯಲ್ಲಿದ್ದೆ ಅಂತ ಹೇಳಿದ್ರೆ ನಿಮಗೆ ಇಂಥದ್ದನ್ನ ಏನಾದರೂ ತಂದು ಕೊಡ್ಬೋದು. ಆದರೆ ನೀವು ನನ್ನ ತಂದೆಯ ಸ್ಥಾನದಲ್ಲಿ ಇಲ್ಲೇ ಇದ್ದೀರ, ನಿಮ್ಮ ತಂದೆಗೆ ಏನು ಗುರು ಕಾಣಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಅಂತ ಕೇಳಿದಾಗ ಮಲ್ಲಾರವ್ರು ಹೇಳ್ತಾರೆ, ಗುರು ಕಾಣಿಕೆಯಾಗಿ ನಾನು ಸಾಯೋದ್ರೊಳಗಡೆ ನಿನ್ನ ಹತ್ರ ಗುರು ಕಾಣಿಕೆಯನ್ನು ಪಡೆದೇ ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಲ್ಲಾರವ್ರು. ಅವಳಿಗೆ ಆಶ್ಚರ್ಯ ಆಗುತ್ತೆ, ಗುರು ಕಾಣಿಕೆ ಏನನ್ನು ಕೇಳ್ಬೋದು ನಮ್ಮ. ಹಾಗೆ ವಿಚಾರ ಮಾಡ್ತಾ ಇರಬೇಕಾದ್ರೆ ಹೇಳ್ತಾರೆ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ನೋಡಿ, ಮನುಷ್ಯ ಅಂತ ಹೇಳಿದ ಮೇಲೆ ಎಲ್ಲವೂ ಬರ್ತದೆ. ಆಗ ಸ್ತುತಿ ನಿಂದೆಗಳು, ಯಾವ್ಯಾವ ಥರದ ಸ್ತುತಿಗಳು ಯಾವ್ಯಾವ ಥರದ ನಿಂದೆಗಳು ಬರ್ತಾವ ಅಂತ ಹೇಳ್ಬಿಟ್ಟು ಒಂದು ಗೀತೆಯನ್ನು ಕೇಳಿ ನಾವು ಮತ್ತೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೆರೆಗಳಿಗಂದಿ ನೋಡೆಂತಯ್ಯ ನೆರೆ ತೆರೆಗಳಿಗಂದಿ ನೋಡೆಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿ ನೋಡೆಂತಯ್ಯ ಬೆಟ್ಟದ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾದಿರೋಡೆಂದಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾದಿರೋಡೆಂದಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿರೋಡೆಂದಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿರೋಡೆಂದಯ್ಯ ಮೃಗಗಳಿಗೆ ಅಂದಿರೋಡೆಂದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ನೀ ಕೇಳ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿರೋಡೆಂದಯ್ಯ ಬೆಟ್ಟದ
ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ. ಯಾವುದಾದ್ರೂ ಬರಲಿ, ಸ್ತುತಿ ಬಂದರೆ ಬಹಳ ಹರ್ಷನ ಪಡಬಾರ್ದು, ಅಥವಾ ನಿಂದನೆ ಬಂದರೆ ಬಹಳಷ್ಟು ಕೋಪನೂ ಪಡಬಾರ್ದು. ಬಹಳಷ್ಟು ಅಂದರೆ ಸ್ವಲ್ಪನೂ ಕೋಪ ಪಡಬಾರ್ದು. ಭಾಳ ಕೋಪ ಮಾಡ್ಕೊಬೇಡ ಅಂತ ಅಜ್ಜ ಬಿಟ್ಟು ಸ್ವಲ್ಪ ಕೋಪ ಮಾಡ್ಕೊಬೇಡ. ಅದಕ್ಕೆ ಹೇಳ್ತಾರೆ ಒಂದು ಕಡೆ ಶಾಸ್ತ್ರದಲ್ಲಿ ವಿವೇಕ ಚೂಡಾಮಣಿ ಅಂತಕ್ಕಂಥ ಗ್ರಂಥದಲ್ಲಿ ಹೇಳ್ತಾರೆ, ತಿತಿಕ್ಷಾ ಅಂತ ಹೇಳ್ತಾರೆ ಒಂದು ಪದಾರ್ಥ. ಶಮ ದಮ ಉಪರತಿ ತಿತಿಕ್ಷಾ ಅಂತ ಬರ್ತಾವ 6 ಗುಣಗಳು. ಶಮಾದಿ ಷಟ್ಕ ಸಂಪತ್ತಿಯಲ್ಲಿ 6 ಗುಣಗಳು ಬರ್ತಾವ, ಅದರಲ್ಲಿ ತಿತಿಕ್ಷಾ ಅಂತದೆ. ತಿತಿಕ್ಷಾ ಅಂದ್ರೆ ಏನು? ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಎಷ್ಟು ಅದ್ಭುತವಾಗಿ ಶಂಕರಾಚಾರ್ಯ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಹನಂ ಸರ್ವ ದುಃಖಾನಾಂ, ಎಲ್ಲ ದುಃಖಗಳಲ್ಲೂ ಕೂಡ ಸಹನೆಯಿಂದ ಇರಬೇಕು. ಏನಾದರೂ ನಮಗೆ ಹರ್ಷ ಬರಲಿ ಅಥವಾ ಮತ್ತೊಂದಿಷ್ಟು ನೋವು ಬರಲಿ, ಸಮಾಧಾನ ಸಹನೆ ಇರಬೇಕು. ಅದೇ ಮತ್ತೆ ಯಾವ ಥರ ಸಹನೆ? ಇವತ್ತು ಯಾರಾದರೂ ಬಂದು ನನಗೆ ಬೈದರು, ಯಾರಾದರೂ ಒಬ್ಬ ಬಂದು ನನಗೆ ಹೊಡೆದ, ಆದ್ರೆ ನಾವು ಹೆಂಗೆ ಸಹನೆಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ಅಪ್ರತೀಕಾರ ಪೂರ್ವಕಂ ನಮ್ಮ ಸಹನೆ ಇರ್ತಾವೆ. ಹೆಂಗಂತ ಹೇಳಿದ್ರೆ, ಮನ್ಯಾಗ ಅಣ್ಣ ತಮ್ಮ ಇಬ್ಬರು ಹುಡುಗರು ಇರ್ತಾರೆ. ಅಣ್ಣ ತಮ್ಮ ಹುಡುಗಿದ್ದಾಗ ತಮ್ಮ ಅಣ್ಣ ಹೊಡಿತಿರ್ತಾನೆ. ಅವಾಗ ಅಣ್ಣ ಸುಮ್ಮಿರ್ತಾನೆ. ಯಾಕ? ನಮ್ಮ ಅಪ್ಪ ಅದನ್ನು ನೋಡಿದ್ರೆ ನನಗೆ ಹೊಡಿತಾನೆ ಅಂತೇಳಿ ಸುಮ್ಮಿರ್ತಾನೆ. ಅಪ್ಪ ಒಂದು ಸ್ವಲ್ಪ ಹೊರಗೆ ಹೋದ್ರೆ ಸಾಕು, ಮತ್ತೆ ವಾಪಸ್ ಹೊಡಿಬೇಕು ಅಂತೇಳಿ ಅಣ್ಣ ವಾಪಸ್ ಹೊಡೆಯಕ್ಕೆ ನಿಲ್ತಾನೆ. ಹೌದಿಲ್ಲ? ಇದು ಅಣ್ಣ ತಮ್ಮಂದ್ರ ಜಗಳ ಅಷ್ಟ ಅಲ್ಲ. ನಾವು ಹೊರಗೆ ಎಲ್ಲರೂ ಹೋದಾಗ ಎಲ್ಲರ ನಮಗೆ ಭಾಳ ಇದಿದ್ರಂದ್ರೆ ನೋಡ್ತೀವಿ, ಯಾರಾರ ನಮಗೆ ಬಂದು ಏನಾರ ನಿಂದನೆ ಮಾತುಗಳು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಪ್ರತಿಕ್ರಿಯೆ ನೀಡೋಕ್ಕಾಗಲಿಲ್ಲ ಅಂದ್ರೆ ನಾವು ವಿಚಾರ ಮಾಡ್ತೀವಿ, ಇನ್ನೊಂದು ಟೈಮ್ನಾಗ ಸಿಗ್ತೀವಲ್ಲ ಅವ್ರು ವಿಚಾರ ಮಾಡ್ತೀವಿ ಅಂತೀವಿ. ಎಲ್ಲ ಸಹಜ. ಇನ್ನೊಂದು ಟೈಮ್ನಾಗ ಸಿಗ್ತೀವಲ್ಲ, ಅದಕ್ಕೆ ಹೇಳ್ತಾರ ಅಪ್ರತೀಕಾರ ಪೂರ್ವಕಂ ಅಂತ ಹೇಳಿದ್ರೆ ಅವರಿಗೆ ಅಲ್ಲಿ ನಾವು ಪ್ರತೀಕಾರ ನೀಡಿದ ಚಿಂತಾವಿಲಾಪರ ನಾವು ಯೋಚನೆ ಮಾಡ್ತಿರ್ತೀವಿ. ಅವತ್ತು ನನಗೆ ಹಂಗಂದಲ್ಲ ಸಿಗಲಿ, ಇನ್ನೊಂದು ದಿವಸ ಎಲ್ಲರೂ ಸಿಗಲಿ, ಯಾರು ಇಲ್ಲರೂ ಸಿಗಲಿ, ಅವ್ನು ವಿಚಾರಿಸ್ಬೋದು. ಇವತ್ತು ನನಗೆ ಯಾರಾದರೂ ಹೊಡೆದ್ರು ಅಂತ ಹೇಳಿದ್ರೆ ಅವರಿಗೆ ಮತ್ತೊಮ್ಮೆ ಮರಳಿ ನಾನು ಅವರಿಗೆ ಹೊಡಿಬೇಕು ಅಂತಕ್ಕಂಥ ಈ ಆಲೋಚನೆಯನ್ನು ಬರ್ತಾ ಇದ್ದು ಅದನ್ನ ತಿತಿಕ್ಷಾ ಅಂತ ಹೇಳಿದ್ರು ಶಂಕರಾಚಾರ್ಯ. ಅಂದ್ರೆ ಆ ಥರ ತಿತಿಕ್ಷಾ, ಆ ಥರ ಸಮಾಧಾನ. ಸ್ತುತಿ ಬಂದಾಗಲೂ ಕೂಡ ಅದೇ ಮನಸ್ಥಿತಿ ಇರಬೇಕು, ನಿಂದನೆ ಬಂದಾಗಲೂ ಕೂಡ ಅದೇ ಮನಸ್ಥಿತಿ ಇರಬೇಕು, ನಮಗೆ ಕಷ್ಟ ಬಂದಾಗಲೂ ಸಹಿತ ಅದೇ ಮನಸ್ಥಿತಿ ಇರಬೇಕು ಅಂತ ಹೇಳಿ ತಾಯಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮನಿ ಕಟ್ಟಿದ್ದ ಬೆಟ್ಟದೊಳಗೆ ಅಂತ ಹೇಳಿದ್ರೆ, ಮನಿ ಕಟ್ಟೆ ನಾವು ಕಾಡಿನೊಳಗ ಮನಿ ಕಟ್ಟಿವಿ, ಯಾರು ಬರುವುದಿಲ್ಲ, ಇಲ್ಲಿ ಎದ್ರ ಆರಾಮಿರ್ತೀವಿ ಅಂತ ನಾವು ಮನಿ ಕಟ್ಟಿವಿ ಅಂತ ಹೇಳಿದ್ರೆ ಮತ್ತೆ ಹೊಳ್ಳಿ ಇಲ್ಲಿ ಯಾರು ಬಂದು ಕಳೆದ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ, ಯಾವ್ದಾರ ಪ್ರಾಣಿಗಳು ಬಂದು ನಮಗೆ ತಿಂದ್ರೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಹೌದಲ್ಲ? ಯಾರ ಸವಾಸನೂ ಬೇಡ ಅಂತ ನಾವು ಇಲ್ಲಿಗೆ ಬಂದೀವಿ. ಅದಕ್ಕೆ ಎಷ್ಟೋ ಜನ ಶರಣರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಇಲ್ಲಿ ದುರ್ಗುಂಡಿ ಅಂತ ಗ್ರಾಮ ಐತಿ, ಗೊತ್ತೈತಿ ನಿಮಗೆ? ದುರ್ಗುಂಡೇಶ್ವರರು ಇದ್ದಿದ್ದು ಅಂತೇಳಿ. ಅವ್ರು ಯಾರೂ ಇರಲಿಲ್ಲ ಮೊದಲಲ್ಲಿ ಹಳ್ಳಿಯಾಗ, ಅದಕ್ಕೆ ಹಳ್ಳಿಯಿಂದ ಹೊರಗೆ ಬಂದು ಬದುಕಿದ್ರು ಅವರು. ಅಡವಿ ಸಿದ್ದೇಶ್ವರರು ಅಂತ ಕೇಳಿರ್ಬೋದು, ಅಂಕಲ್ಗೆ ಅಡವಿ ಸಿದ್ದೇಶ್ವರರು ಅಂತೇಳಿ. 12 ವರ್ಷ ಯಾರಿಗೂ ಕಾಣದೇ ಇರೋ ಹಂಗ ಈ ಒಂದು ಹುಣಸೆ ಪಟರದಲ್ಲಿ ಕುತ್ಕೊಂಡು ತಪಸ್ಸು ಮಾಡಿದ್ರು. ಅವಾಗ ಸುತ್ತ ಕಾಡಿತ್ತು. ಈಗ ಅದು ದೊಡ್ಡ ನಾಡಾಗೈತಿ, ಕುಂದರಗಿ ಅಂತ ಹೇಳ್ಬಿಟ್ಟು ದೊಡ್ಡ ಊರಾಗೈತಿ. ಅವಾಗೆಲ್ಲ ಏನು ಕೇಳಿ ಯಾಕೆ ಹೋಗಿದ್ರಲ್ಲಿಗೆ ಯಾವುದೂ ಭಯ ಇಲ್ಲ ಅವರಿಗೆ, ಅದಕ್ಕೋಸ್ಕರ ಅವಳು ಸಂತರಾದ್ರು. ನಾವೆಲ್ಲ ಏನು ಯಾರೂ ಹಿಂದೆ ಇರೋ ಜಾಗದಲ್ಲಿ ಎಲ್ಲರೂ ಒಂದು ಸ್ವಲ್ಪ ಸೈಟ್ ತೊಗೊಂಡಿರ್ತೀವಿ, ಹೊಸದು ಊರ ಹೊರಗೆ. ಯಾರೂ ಮನೆ ಕಟ್ಟಿರ್ತಾರೆ, ಇನ್ನೊಂದು ಮನೆ ಕಟ್ಟುತ್ತಾನ ನಾವು ಕಟ್ಟೋದು ಬೇಡ. ಅಕಸ್ಮಾತ್ ಮನೆ ಕಟ್ಟಿದ್ರು ಕೂಡ ಹೋಗಿ ಅಲ್ಲಿ ವಾಸ ಮಾಡೋದಲ್ಲ. ಯಾಕೆ ಹೇಳ್ರಿ? ಇನ್ನೊಂದು 4-5 ಮನೆ ಹೇಳಿ ಆಮೇಲೆ ಅವರೆಲ್ಲ ಬಂದು ಹೋದ್ರಂದ್ರೆ ಅಷ್ಟು ಹೆದರಿಕೆ ಜೀವನದಲ್ಲಿ. ಹೌದು, ಅದು ಸಹಜ ಎಲ್ರಿಗೂ. ಆದರೆ ಇಲ್ಲಿ ನಮಗೆ ಭಯ ಅಂತಕ್ಕಂಥದ್ದು ಇರಬಾರ್ದು, ಯಾವುದೇ ಸ್ತುತಿ ಅಂತಕ್ಕಂಥದ್ದು ಇರಬಾರ್ದು, ಯಾವುದೇ ನಿಂದನೆ ಅಂತಕ್ಕಂಥದ್ದು ಇರಬಾರ್ದು, ಯಾವುದೇ ಕಷ್ಟ ಬಂದರೂ ಸಹಿತ ಯಾವಾಗ ಸಮಾಧಾನ ಬರಬೇಕು. ಎಲ್ಲದಕ್ಕೂ ಭಗವಂತ ನನ್ನ ಜೊತೆಗಿದ್ದಾನೆ ಅಂತಕ್ಕಂಥ ಭಾವ ಇರಬೇಕು ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ. ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿದ್ದೀವಿ, ಯಾವತ್ತಾದ್ರೂ ಒಂದು ದೊಡ್ಡದಾಗಿರ್ತಕ್ಕಂಥ ಅಲೆ ಬಂದು ನನ್ನನ್ನು ಕೊಚ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಸಮುದ್ರದ ಹತ್ರ ಹೋಗಿರೋದಕ್ಕಾಗೋದಿಲ್ಲ. ನನಗೆ ಶಬ್ದನೇ ಆಗಿ ಬರೋದಿಲ್ಲ ಅಂತ ಹೇಳೋರು ಕಾಡ್ಯಾಗ ಹೋಗಿ ಮನೆ ಮಾಡಬೇಕೆ ಹೊರತು ಪ್ಯಾಟ್ಯಾಗ ಹೋಗಿ ಮನೆ ಮಾಡಬಾರ್ದು. ಹಂಗ ಲೋಕ ಅಂದ ತಕ್ಷಣ ಎಲ್ಲರಿಗೂ ಕಷ್ಟ ಅಂತಕ್ಕಂಥದ್ದು ಬರ್ತದೆ, ಎಲ್ಲರಿಗೂ ಒಂದಿಷ್ಟು ನಿಂದನೆ ಅಂತಕ್ಕಂಥದ್ದು ಬರ್ತದ, ಒಂದಿಷ್ಟು ಸ್ತುತಿ ಅಂತಕ್ಕಂಥದ್ದು ಬರ್ತದ. ಅಹಲ್ಯಾಬಾಯಿ ಜೀವನದಲ್ಲೂ ಸಣ್ಣ ವಯಸ್ಸಿನೊಳಗೆ ಎಷ್ಟೋ ಜನ ಸ್ತುತಿಗಳನ್ನು ಮಾಡ್ತಾ ಇದ್ರು, ಎಷ್ಟೋ ಜನ ಬೇರೆ ಥರದ ಮಾತುಗಳನ್ನು ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ
ಖಂಡೇರಾಯ ಬದಲಾಗಿ ಅವನು ಪರಿವರ್ತನೆ ಆಗಿದ್ದಾನೆ. ಪರಿವರ್ತನೆ ಆಗಿ ಆ ಖಂಡೇರಾಯ ಮತ್ತು ಅಹಲ್ಯ ದಂಪತಿಗಳಿಗೆ ಒಂದು ಮಗು ಆಗ್ತದ. 1745ರಲ್ಲಿ ಒಂದು ಗಂಡು ಮಗುವಿಗೆ ಜನನ ಆಗ್ತದ. ಅದಾದ ನಂತರ 1748ರಲ್ಲಿ ಒಂದು ಹೆಣ್ಣು, ಇಬ್ಬರು ಮುದ್ದಾದ ಮಕ್ಕಳು. ಒಂದು ಮಗುವಿಗೆ, ಗಂಡು ಮಗುವಿಗೆ ಮಲೇರಾಯ ಅಂತ ಹೆಸರಿಡ್ತಾರೆ. ಅದೇ ತರನಾಗಿ ಹೆಣ್ಣು ಮಗುವಿಗೆ ಮುಕ್ತಾಬಾಯಿ ಅಂತ ಹೆಸರಿಡ್ತಾರೆ. ಎರಡು ಮಕ್ಕಳು. ಈಗ ಅವಳಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿತು. ಒಂದು ಕಡೆಗೆ ಮಲ್ಹಾರ್ ರಾವ್ ಮತ್ತು ಖಂಡೇರಾಯ ಇಬ್ಬರು ಸಹಿತ ಯುದ್ಧವನ್ನು ಮಾಡೋದಕ್ಕೆ ಹೋಗಿದ್ದಾರೆ. ರಾಜ್ಯದ ವಿಸ್ತರಣೆಗಾಗಿ, ರಾಜ್ಯದ ಬೊಕ್ಕಸಕ್ಕೆ ನಿಧಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆಗೆ ಗೌತಮಾಬಾಯಿ ಆರೋಗ್ಯ ಕ್ಷೀಣಿಸ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಗೌತಮಾಬಾಯಿ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಮತ್ತೊಂದು ಕಡೆಗೆ ಇಬ್ಬರು ಮಕ್ಕಳನ್ನ ನೋಡ್ಕೋಬೇಕು. ಬಹಳ ಕಷ್ಟ ಇದೆ. ಹೆಂಗೆ ಆ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳೋದು? ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಒಳ್ಳೆಯ ಪಾಠ ಮಾಡಬೇಕು. ಹೀಗಿರ್ಬೇಕಾದ್ರೆ ಮಲೇರಾಯ ಬೆಳೆದು ನಿಂತು 6 ವರ್ಷದವನು ಹುಡುಗನಾಗಿದ್ದಾನೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಪ್ರತಿನಿತ್ಯ ಅವರ ಮನೆಯಲ್ಲಿ, ಅಹಲ್ಯಾಬಾಯಿ ಮನೆಯಲ್ಲಿ, ಅವಳ ಮನೆಗೆ ಹೋದಾಗಿಂದ ಇಂದೋರ್ ಮನೆಯಲ್ಲಿ ಒಂದು ದೇವಸ್ಥಾನ ತನ್ನ ಮಾಡಿಬಿಟ್ಟಿದ್ರಂತ. ಸಾಕಷ್ಟು ಶಿವಲಿಂಗಗಳನ್ನು ಇಡೋದು. ಅದಕ್ಕೆ ಪ್ರತಿನಿತ್ಯ ಎಲ್ಲ ದೇವರಿಗೂ ಅಭಿಷೇಕ ಆಗಬೇಕು. ಪ್ರತಿನಿತ್ಯ ಒಬ್ಬರು ಪುರೋಹಿತರು ಬಂದು ಅಭಿಷೇಕ ಮಾಡಿ ಹೋಗಬೇಕು. ಇಷ್ಟೆಲ್ಲ ನಿಯಮವನ್ನು ಹಾಕಿಬಿಟ್ಟಿದ್ರು. ಅವಳು ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಸ್ನಾನ ಪೂಜಾದಿ ಕಾರ್ಯಗಳ ಮುಗಿಯುವವರೆಗೂ ಯಾರನ್ನೂ ಭೇಟಿ ಆಗ್ತಿರ್ಲಿಲ್ವಂತೆ. ಒಂದಿಷ್ಟು ನೀರನ್ನು ಸಹ ಕುಡಿತಾ ಇರಲಿಲ್ವಂತೆ ಅಹಲ್ಯಾಬಾಯಿ. ಹೀಗಿರ್ಬೇಕಾದ್ರೆ ಒಂದು ದಿವಸ ಎಲ್ಲ ಅಭಿಷೇಕ, ಎಲ್ಲ ಮೂರ್ತಿಗಳಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಅವತ್ತೊಂದಿಷ್ಟು ಜನ ಜಾಸ್ತಿ ಪುರೋಹಿತರನ್ನ ಬರೋದಕ್ಕೆ ಹೇಳಿದ್ರು. ಎಲ್ಲ ಪುರೋಹಿತರು ಬಂದು ಅಭಿಷೇಕ, ಎಲ್ಲ ದೇವರಿಗೆ ಅಭಿಷೇಕ ಮಾಡಿದ್ರು. ಅವರಿಗೆ ಪ್ರಸಾದವನ್ನು ಕೊಡೋದ್ರ ಮೂಲ ಅವರಿಗೆಲ್ಲ ಪ್ರಸಾದವನ್ನು ಮಾಡಿಸಿ ಚೆನ್ನಾಗಿ ನಡೀತು. ಎಲ್ಲ ನಡೆದ ತಕ್ಷಣ ಅವರಿಗೆ ಒಂದಿಷ್ಟು ಉಪಾಯನಗಳನ್ನು ಕೊಡಬೇಕು, ಒಂದಿಷ್ಟು ಉಡುಗೊರೆಗಳನ್ನು ಕೊಡಬೇಕು. ಬಂದಿರತಕ್ಕಂಥವರಿಗೆ, ಪುರೋಹಿತರಿಗೆ ದಕ್ಷಿಣೆ ಕಾಣಿಕಾ ಸಮರ್ಪಣೆಯನ್ನು ಮಾಡಬೇಕು. ಕಾಣಿಕಾ ಸಮರ್ಪಣೆಯನ್ನು ಮಾಡಿ ಮುಂದೆ ಎಲ್ಲರೂ ಸಹಿತ ಹೊರಗೆ ಹೋಗ್ತಾ ಇದ್ರು. ಹೊರಗೆ ಹೋಗ್ತಿದ್ದಂಗ ಮುಂದೆ ಹೋಗ್ಬೇಕಾದ್ರೆ ಎಲ್ಲ ಕುಣಿದಾಡಕತ್ಬಿಟ್ರಂತೆ. ಕುಣಿದಾಡಕತ್ತ ತಕ್ಷಣ ಯಾಕೆ ಹಿಂಗ ಹೊರಗೆ ಏನು ಗಲಾಟೆ ಕಾಣಕತ್ತೆ ಅಂತ ಬಂದು ನೋಡಿದ್ರೆ ಎಲ್ಲರೂ ಕುಣಿದಾಡಕತ್ತಾರ. ಯಾಕೆ, ಏನು ನಡೆದತ್ತೆ ಅಂತ ಹೇಳ್ಬಿಟ್ಟು ವಿಚಾರಿಸಿದಾಗ ಗೊತ್ತಾಯ್ತು, ಅವರೆಲ್ಲರ ಚಪ್ಪಲಿ ಒಳಗೂ ಆಗಿನ ಕಾಲದಲ್ಲಿ ಒಂದು ಸ್ವಲ್ಪ ಮುಂದ್ಗಡೆ ಎಲ್ಲ ಕ್ಲೋಸ್ ಆಗಿರ್ತಿತ್ತು. ಎಲ್ಲರೂ ಆ ಕ್ಲೋಸ್ ಆಗಿರ್ತಕ್ಕಂಥ ಅದ್ರೊಳಗೆ ಏನು ಮಾಡಿದ್ದ ಅಂತ ಹೇಳಿ ಈ ಮಲೇರಾಯ 5 ವರ್ಷದ ಬಾಲಕ, 6 ವರ್ಷದ ಬಾಲಕ ಏನು ಮಾಡಿದಂತ ಎಲ್ಲರೂ ಚೇಳು ಬಿಟ್ಟಿದ್ದಂತೆ. ಎಲ್ಲ ಚಪ್ಪಲಿ ಒಳಗೆ ಚೇಳು ಬಿಟ್ಟಿದ್ದಂತ. ಇವ್ರ ಕಾಲು ಹಾಕಿದ ತಕ್ಷಣ ಅದೇನೋ ಒಳಗೆ ಜಾಗ ಚಂದ ಐತಂತ ಹೇಳ್ಬಿಟ್ಟು ಅಲ್ಲೇ ಕೂತು ಬಿಟ್ಟಿದ್ದು. ಇವ್ರ ಕಾಲು ಹಾಕಿದ ತಕ್ಷಣ ಅವು ಕಾಲಿಗೆ ಕುಕ್ಕಾಕತ್ತೋ. ಅದಕ್ಕೆ ಇವ್ರು ಒದ್ದಾಡಕತ್ತಿದ್ದು. ಇದನ್ನು ನೋಡಿ ಮಲೇರಾಯ ಮೂಲೆಯಲ್ಲಿ ನಿಂತ್ಕೊಂಡು ನಗಾಕತ್ತಿದ್ದ. ಇವಳು ಬಂದವರೇ ಅವರ ಪಾದರಕ್ಷೆಗಳನ್ನೆಲ್ಲ ತಾನೇ ಕೈಯಿಂದ ತೆಗೆದು ಹಾಕಿ ಅವರಿಗೆ ಒಳಗಡೆ ಕೂರಿಸಿ ವೈದ್ಯರನ್ನ ಕರೆಸಿ ಅವರಿಗೆ ಔಷಧೋಪಚಾರವನ್ನು ಮಾಡಿಸ್ತಾ ಇರಬೇಕಾದ್ರೆ ಅವನನ್ನ ಗಮನಿಸ್ತಾಳೆ, ಮಲೇರಾಯನನ್ನ ಗಮನಿಸ್ತಾಳೆ. ಗಮನಿಸಿರ್ತಕ್ಕಂಥವಳು ಪುಟ್ಟ ಮಗ. ಬೇರೆ ಯಾರೋ ಒಂದು ವಯಸ್ಸಿನವರಾಗಿದ್ರೆ ಏನಾದರೂ ಪನಿಷ್ಮೆಂಟ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಸಣ್ಣ ಹುಡುಗ ಇವನಿಗೆ ಏನು ಪನಿಷ್ಮೆಂಟ್ ಕೊಡೋದು? ಇವನೇ ಮಾಡಿದ್ದು ಅಂತ ಗೊತ್ತದ. ಅವಾಗ ಗೌತಮಾಬಾಯಿ ಕೇಳ್ತಾಳೆ, ಯಾಕೆ ಹಿಂಗಾಯ್ತು, ಇಷ್ಟೆಲ್ಲ ಚೇಳಿ ಎಲ್ಲಿಂದ ಬಂದು ಅಂತ ಕೇಳ್ತಾಳೆ. ಆದರೂ ಯಾರು ಉತ್ತರ ಕೊಡೋದಿಲ್ಲ. ಅಹಲ್ಯಾಬಾಯಿಗೆ ಮಾತ್ರ ಅದು ತಿಳಿದಿರ್ತದೆ. ಎಲ್ಲರಿಗೂ ಔಷಧೋಪಚಾರವನ್ನು ಮಾಡಿಸಿ ಎಲ್ಲರನ್ನ ಮತ್ತೆ ಬೀಳ್ಕೊಟ್ಟು ಸೀದಾ ಒಂದು ಕಟ್ಟಿಗೆ ತಗೊಂಡು ಹೋಗ್ತಾಳೆ. ಮಗನಿಗೆ, ಮಲೇರಾಯನಿಗೆ, ಸಣ್ಣ ಬಾಲಕನಿಗೆ ಮಗ ಅಂತ ಕಣಿಕರಣ ಇದ್ದೆ ಅಷ್ಟು ಬಡಿತಾಳ. ಆದರೆ ಹೊರಗಡೆ ತಾಟಿ ಏನು ಹೋಗುತ್ತಾ ಅಂತ ಹೇಳಿದ್ರೆ ಮನೆಗೆ ಕರೆಸಿದ ಮಗ ಚೇಳು ಬಿಟ್ಟರು ಸಹಿತ ಏನೂ ಪನಿಷ್ಮೆಂಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಹೊರಗೆ ಹೋಗ್ತದೆ. ಆ ಥರದ ನಿಂದನೆ ಬಂದರೂ ಸಹಿತ ಅವಳು ಸಹಿಸ್ಕೊಂಡಿರ್ತಾಳೆ. ಏನು ಬೇಕಾದ್ರೆ ಬರೋದು ಬರಲಿ, ಭಗವಂತ ನನಗಿದಾನೆ ಅಂತಕ್ಕಂಥ ಭಾವನೆಯಲ್ಲಿ ಇರ್ತಾಳ. ಮತ್ತೆ ಈ ಕೆಲಸ ಜಾಸ್ತಿ ಆಗ್ತಾಳೆ. ಮಗ ಮತ್ತೆ ತನ್ನ ತಂದೆಯ ದಾರಿಯನ್ನೇ ಹಿಡಿತಾ ಇದ್ದಾನೆ. ಮತ್ತೊಬ್ಬರಿಗೆ ಹಿಂಸೆಯನ್ನ ಮಾಡ್ತಕ್ಕಂಥ ಒಂದು ಕುಕೃತ್ಯದಲ್ಲಿ ಇಳಿದಾನ. ಅವನನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಅವನಿಗೋಸ್ಕರ ಮತ್ತೆ ಪಂಡಿತರನ್ನು ನೇಮಿಸಿ ಅವನಿಗೆ ಪಾಠ ಮಾಡೋದಕ್ಕೆ ನಿಲ್ಲಿಸ್ತಾಳೆ. ಹೀಗೆ ನೇಮಿಸ್ತಾ ಇರಬೇಕಾದ್ರೆ ಒಂದು ಕಡೆಗೆ, ಆದರೆ ಇನ್ನೊಂದು ಕಡೆಗೆ ಮಲ್ಹಾರ್ ರಾವ್ ಮತ್ತು ಖಂಡೇರಾಯರು ಅಪ್ರತಿಮವಾಗಿ ಯುದ್ಧಗಳನ್ನು ಮಾಡ್ತಾ ಹೋಗ್ತಾರೆ. ಎಷ್ಟೋ ಯುದ್ಧಗಳಲ್ಲಿ
1735ರಿಂದ 1739ರವರೆಗೆ ಬಾಜಿರಾವರೊಂದಿಗೆ, ಅದರ ಜೊತೆಗೆ ರಘುನಾಥ ರಾವ್ರವರೊಂದಿಗೆ ಖಂಡೇರಾಯ ಎಷ್ಟೋ ಯುದ್ಧಗಳನ್ನು ಮಾಡ್ತಾನೆ. ಸುಮಾರು 15 ವರ್ಷಗಳಲ್ಲಿ 10 ಬೃಹತ್ತಾಗಿರ್ತಕ್ಕಂತಹ ಯುದ್ಧಗಳನ್ನು ಮಾಡೋದ್ರ ಮೂಲಕ ಬೃಹತ್ತಾಗಿರ್ತಕ್ಕಂತಹ ಕೋಟೆಗಳನ್ನ ಮಾಳವದ ವಶವಾಗಿ ಮಾಡ್ತಾನ. ಆ ಸಂದರ್ಭದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಮಲ್ಹಾರ್ ರಾವ್ ಅಂತ ಹೇಳಿದ್ರೆ ಈ ಒಂದು ಪೇಶ್ವೆ ಸಾಮ್ರಾಜ್ಯಕ್ಕೆ ಕಿಂಗ್ ಮೇಕರ್ ಅಂತ ಹೇಳ್ತಾ ಇದ್ರು. ಅದೇ ತರನಾಗಿ ಖಂಡೇರಾಯ್ ಅಂತ ಹೇಳಿದ್ರೆ ಇವರೆಲ್ಲರೂ ಸಹಿತ ಮೊಘಲರು ಅಥವಾ ಇವರ ವಿರೋಧಿಗಳಿಗೆ ಸಿಂಹ ಸ್ವಪ್ನ ಅಂತ ಹೇಳ್ತಾ ಇದ್ರಂತೆ ಖಂಡೇರಾಯನಿಗೆ. ಖಂಡೇರಾಯ ಅಂತ ಹೇಳಿದ್ರೆ ಹೆಸರು ನೋಡ್ರಿ, ಅವನ ಸಾಮರ್ಥ್ಯ ಎಷ್ಟಿತ್ತು, ಆ ಸಾಮರ್ಥ್ಯ ಅವನಲ್ಲಿ ಹುದಿವು ಹೋಗಿತ್ತು. ಆ ಸಾಮರ್ಥ್ಯವನ್ನು ತೆಗೆದವರು ಯಾರು ಅಂತ ಹೇಳಿದ್ರೆ ಅಹಲ್ಯಾಬಾಯಿ ಹೋಗ್ತಾರೆ. ಬರೀ ನೀನು ಮೋಜು ಮಸ್ತಿಯಲ್ಲಿ ನಿನ್ನ ಜೀವನವನ್ನ ಕಾಲಯಾಪನ ಮಾಡಬೇಡ, ಹೊರಗಡೆ ಬಂದು ಈ ರಾಜ್ಯದ ವಿಸ್ತರಣೆಗಾಗಿ ನಿಲ್ಲು ಅಂತೇಳಿ ಖಂಡೇರಾಯನಿಗೆ ಹೇಳಿದ. ಖಂಡೇರಾಯ ಯಾವತ್ತೂ ಕೂಡ ಯುದ್ಧದ ಕಡೆ ಮುಖ ಮಾಡದೇ ಇರೋನು, ಯುದ್ಧದ ಕಲೆಗಳನ್ನ ಕಲ್ತಿರೋನು, ಆದ್ರೆ ಮಹತ್ತರಾಗಿರ್ತಕ್ಕಂಥ ಯುದ್ಧಗಳನ್ನ ಮಾಡ್ತಾನೆ. ಆ ಯುದ್ಧಗಳಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ಕೋಟೆಗಳನ್ನ ಆ ಮಾಳ್ವದ ವಶವಾಗಿ ಮಾಡ್ತಾನೆ. ಅಲ್ಲಿಂದ ಬೃಹತ್ತಾಗಿರ್ತಕ್ಕಂಥ ಸಂಪತ್ತು ಬರ್ತಾ ಹೋಗ್ತದೆ. ಅದೇ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿರ್ತಕ್ಕಂಥ ಸೂರಜ್ಮಲ್ ಚಾಟ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಕೂಡ ಸೂರಜ್ಮಲ್ ಚಾಟ್, ಮಲ್ಹಾರ್ ರಾವ್, ಬಾಜಿರಾವ್, ಅದೇ ಥರ ಶಿಂದೆ ಇವರೆಲ್ಲರೂ ಸಹಿತ ಅಣ್ಣ ತಮ್ಮಂದಿರ ಥರ ಇದ್ದವರು, ಗೆಳೆಯರ ಥರ, ದೊಡ್ಡ ಒಳ್ಳೆ ಸ್ನೇಹಿತರು. ಇವರೆಲ್ಲ ಸೇರಿ ಯುದ್ಧಕ್ಕೆ ನಿಂತಾರ ಅಂತ ಹೇಳಿದ್ರೆ ಗೆಲುವು ಖಚಿತ ಅಂತ ಹೇಳ್ತಿದ್ರು. ಸೂರಜ್ಮಲ್ ಚಾಟ್ ಒಬ್ಬ, ಮಲ್ಹಾರ್ ರಾವ್ ಮತ್ತೆ ಶಿಂದೆ ಅವರಿದ್ದಾರೆ ಅಂತ ಹೇಳಿದ್ರ ಹೇಗೆ ಅಂತ ಹೇಳಿದ್ರೆ ಗೆಲುವು ಖಚಿತವಾಗಿರ್ತಕ್ಕಂಥದ್ದು. ರಾಣೋಜಿ ಶಿಂದೆ, ಇವರೆಲ್ಲ ಶಿಂದೆಗಳ ವಂಶ, ಹೋಳ್ಕರ ವಂಶ ಮತ್ತು ಚಾಟ್ ವಂಶ ಇವೆಲ್ಲವೂ ಸೇರಿದೆ ಅಂತ ಹೇಳಿದ್ರೆ ಗೆಲುವು ಖಚಿತ ಅಂತಕ್ಕಂಥ ಭಾವನೆ ಆ ಸಂದರ್ಭದಲ್ಲಿತ್ತು. ಆದರೂ ಸಹಿತ ಎಂಥ ಗೆಳೆತನ ಇದ್ರೂ ಸಹಿತ ಒಂದಲ್ಲ ಒಂದು ದಿನ ಬೆಳಕು ಬಂದೇ ಬರ್ತದೆ. ಹೌದಲ್ಲ? ಎಂಥ ಚಲೋ ಅದಾವ ಅಂತ ಹೇಳಿದ್ರು ಸಹಿತ ಒಂದಲ್ಲ ಒಂದು ದಿನ ಗೆರೆ ಮೂಡ್ತದ. ಎಂಥ ಒಳ್ಳೆ ಪೇಪರ್ ಅದ ಅಂತ ಹೇಳಿದ್ರೆ ನಾವು ಏನೂ ಬರೀದೇ ಇಟ್ಟಿವಿ ಅಂತ ಹೇಳಿ ಒಂದಲ್ಲ ಒಂದು ದಿನ ಬರೀಲೇಬೇಕಾಗ್ತದ ಆ ಪುಸ್ತಕದಲ್ಲಿ. ಆ ಸಂದರ್ಭದಲ್ಲಿ ಸೂರಜ್ಮಲ್ ಚಾಟ್ನಿಗೆ ಒಬ್ಬ ಸಫ್ತರ್ ಜಂಗ್ ಅಂತಕ್ಕಂಥ ಮೊಘಲ್ ವ್ಯಕ್ತಿ ಪರಿಚಯ ಆಗ್ತದೆ. ಪರಿಚಯ ಆಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆಯನ್ನ ಲೂಟಿ ಮಾಡಿ ಆ ಖಜಾನೆಯನ್ನು ತೆಗೆದುಕೊಂಡು ಬರಬೇಕಾದ್ರೆ ಆ ಸಫ್ತರ್ ಜಂಗ್ ಹೇಳ್ತಾನ, ಇಷ್ಟೆಲ್ಲ ಸಂಪತ್ತನ್ನು ನೀನು ಪೇಶ್ವೆ ಸಾಮ್ರಾಜ್ಯಕ್ಕೆ ಕೊಟ್ಟರೆ ನಿನಗೇನು ಉಳಿತೈತಿ? ಹಾಗಾಗಿ ಪೇಶ್ವೆಯವರಿಗೆ ನಿನ್ನ ಹತ್ರ ಇಷ್ಟು ದೊಡ್ಡ ಸಂಪತ್ತಿದೆ, ದೊಡ್ಡ ಸೈನ್ಯವನ್ನ ಕಟ್ಟು ಪೇಶ್ವೆಯವರಿಗೆ, ಮರಾಠರಿಗೆ ಎದುರು ಹೋಗು, ಅವಾಗ ನಿನಗ ಒಳ್ಳೆ ರಾಜ್ಯ ಸಿಗ್ತದ. ನೀನು ರಾಜಸ್ಥಾನದಲ್ಲಿ ರಾಜಪೂತನಾಗಿ ಕರೀತೀಯ, ಹಾಗಾಗಿ ನೀನೇ ಒಂದು ರಾಜ್ಯವನ್ನು ಕಟ್ಟಬಹುದಲ್ಲ ಅಂತೇಳಿ ಅವನಿಗೆ ತಲೆಗೆ ತುಂಬ್ತಾನೆ. ಅವಾಗ ಸೂರಜ್ಮಲ್ ಚಾಟ್ಗೂ ಸಹಿತ ಒಂದು ಯೋಚನೆ ಬರುತ್ತೆ, ಹೌದಲ್ಲ ಹಿಂಗೆ ಮಾಡ್ಬೋದಲ್ಲ ಅಂತೇಳಿ ರಾಜಸ್ಥಾನದ ಭಾರತಪುರದಲ್ಲಿ ಎಲ್ಲ ನಿಧಿಯನ್ನು ಸಂಗ್ರಹ ಮಾಡಿ ಅಲ್ಲಿ ಕುತ್ಕೊಂಡು ಇದನ್ಯಾವುದನ್ನು ಕೂಡ ನಾನು ಪೇಶ್ವೆ ಸಾಮ್ರಾಜ್ಯಕ್ಕೆ, ಮರಾಠ ಸಾಮ್ರಾಜ್ಯಕ್ಕೆ ನಾನು ಕೊಡೋದಿಲ್ಲ ಅಂಥೇಳಿ ಹೇಳಿಕೆ ಹೊರಡಿಸ್ತಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ಯುದ್ಧಕ್ಕೆ ಹೋಗಬೇಕು. ಮಲ್ಹಾರ್ ರಾವ್ ಹೋಳ್ಕರ್ಗೆ ಬಹಳಷ್ಟು ನೋವು ಉಂಟಾಗುತ್ತೆ. ಎಷ್ಟೋ ಯುದ್ಧಗಳನ್ನ ಜೊತೆಗೂಡಿ ಮಾಡಿರ್ತಕ್ಕಂಥ ಗೆಳೆಯ, ಆ ಗೆಳೆಯನ ಮೇಲೆ ಯುದ್ಧಕ್ಕೆ ಹೋಗೋದು ಅಂತ ಹೇಳಿದ್ರೆ ಹೇಗೆ? ಅವಾಗ ಪೇಶ್ವೆ ಅವರ ಕಡೆಯಿಂದ ಆದೇಶ ಬರ್ತದ, ಅವನ ಲೋಪದೋಷಗಳೇನು, ಅವನು ಎಲ್ಲಿ ಕುಂಠಿತವಾಗಿರ್ತಾನ, ಎಲ್ಲಿ ಬಲಿಷ್ಠರಾಗಿರ್ತಾನ ಅಂತಕ್ಕಂಥದ್ದು ಮಲ್ಹಾರ್ ರಾವ್ಗೆ ಗೊತ್ತು. ಮಲ್ಹಾರ್ ರಾವ್ ನೇತೃತ್ವದಲ್ಲಿ ಹೋಗು ಅಂತೇಳಿ ಆದೇಶವನ್ನು ಹೊರಡಿಸ್ತಾರ. ಮಲ್ಹಾರ್ ರಾವ್ಗೆ ಅನಿವಾರ್ಯವಾಗಿತ್ತು ಗೆಳೆಯರ ಜೊತೆಗೆ ಯುದ್ಧ ಮಾಡೋದು. ಆದರೆ ಮಲ್ಹಾರ್ ರಾವ್ ಹೋಳ್ಕರ್ಗೆ ಒಂದು ನಿಷ್ಠೆ ಇತ್ತು. ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಸಹಿತ ಎಲ್ಲಿ ಬುಡದಿಂದ ಒಬ್ಬ ಸೈನಿಕನಾಗಿರ್ತಕ್ಕಂಥವನಿಗೆ ಒಂದು ಸುಬೇದಾರ್ ಪಟ್ಟವನ್ನು ಕೊಟ್ಟಿದ್ದಾನ, ಆ ಸುಬೇದಾರ್ ಪಟ್ಟವನ್ನು ಕೊಟ್ಟಿರ್ತಕ್ಕಂಥ ಪೇಶ್ವೆ ಸಿಂಹಾಸನಕ್ಕೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರಬೇಕು. ಇದು ಮಲ್ಹಾರ್ ರಾವ್ ಅಹಲ್ಯಾಬಾಯಿಗೆ ಪ್ರತಿಯೊಂದು ಪತ್ರದಲ್ಲೂ ಕೊನೆಯ ಲೈನ್ ಆಗಿತ್ತು. ಏನು ಅಂತ ಹೇಳಿದ್ರೆ, ಪೇಶ್ವೆ ಸಿಂಹಾಸನಕ್ಕೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿರಬೇಕು, ಪೇಶ್ವೆ ಸಿಂಹಾಸನಕ್ಕೆ ದ್ರೋಹ ಆಗದೆ ಇರೋ ಥರ ಯಾವತ್ತೂ ನಾವು ಪೇಶ್ವೆ ಸಿಂಹಾಸನದ ಜೊತೆಗೇನೆ ಇರಬೇಕು ಅಂತ ಹೇಳಿ ಎಲ್ಲ ಪತ್ರದ ಕೊನೆಯ ಲೈನಲ್ಲಿ ಇದನ್ನು ಬರೆದು ಎಚ್ಚರಿಕೆಯನ್ನು ಬರೆದು ಕಳಿಸ್ತಿದ್ದಂತ ಮಲ್ಹಾರ್ ರಾವ್. ಅಂಥವನು ಪೇಶ್ವೆ ಸಿಂಹಾಸನದ ಹೆಸರನ್ನು ಉಳಿಸೋದಕ್ಕೋಸ್ಕರ ಯುದ್ಧಕ್ಕೆ ಹೋಗಿ ನಿಲ್ತಾನೆ. ಯುದ್ಧ ಎಲ್ಲಿ ನಡೀತದ ಅಂತ ಹೇಳಿದ್ರೆ
ಆ ಒಂದು ಭರತ್ಪುರದ ಕುಂಬೇರ್ ಕೋಟೆ ಅಂತಕ್ಕಂಥ ಆ ಕೋಟೆಯಲ್ಲಿ ಎಲ್ಲವನ್ನ ಶೇಖರಣೆ ಮಾಡಿಟ್ಟು ಅವನು ಒಳಗಡೆ ಇರ್ತಾನೆ. ಆ ಸಂದರ್ಭದಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಬಂದು 4-5 ದಿನ ಅಲ್ಲೇ ಬಿಡಾರ ಹೂಡ್ತಾನೆ. ಬಿಡಾರವನ್ನ ಹೂಡಿ ನಾಳಿನ ದಿನ ಯುದ್ಧಕ್ಕೆ ಹೋಗಬೇಕು, ಯುದ್ಧವನ್ನ ಯಾವ ತರ ಮಾಡಬೇಕು ಅಂತ ಮಲ್ಹಾರ ರಾತ್ರಿ ಕೂತ್ಕೊಂಡೆಲ್ಲ ಎಲ್ಲರಿಗೂ ಎಚ್ಚರಿಕೆಯನ್ನು ಹೇಳ್ತಾನ. ಈ ತರ ಯುದ್ಧವನ್ನ ಮಾಡಬೇಕು, ಈ ತರ ಈ ಕಡೆಯಿಂದ ಸೈನಿಕರು ಈ ಕಡೆಯಿಂದ ಹೋಗ್ಬೇಕು ಅಂತ ಹೇಳಿ ಎಲ್ಲವನ್ನ ವೀಕ್ಷಣೆ ಮಾಡ್ಕೊಂಡು ಬಂದು ಮಲ್ಹಾರ ಹೇಳ್ತಾನ. ಆ ಯುದ್ಧ ಹೆಂಗ ನಡೀತದ ಅಂತ ಹೇಳಿ ನಾಳಿನ ದಿನ ನಾವು ನೋಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಪರಮ ಪೂಜ್ಯರ ಪಾದದಿಂದ ಅರ್ಪಿಸ್ತಾ ಇದ್ದೀನಿ. ಶುಭಂ. जगद्गुरु शिवलिंगेश्वर महाराज की जगद्गुरु निजलिंगेश्वर महाराज की मानगल कुमार शिव योगी महाराज की सकल साधु संत महाराज की जय मंगलम जय नमः पार्वती पति शिव हर